ಕರ್ನಾಟಕದ ಎಲ್ಲ ಸ್ಪರ್ಧಾಗಳಿಗೆ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಇತಿಹಾಸ ತರಗತಿಯಲ್ಲಿ ಇತಿಹಾಸ ಸರಣಿಯಲ್ಲಿ ಆಧುನಿಕ ಭಾರತ ಇತಿಹಾಸವನ್ನ ಮುಂದುವರೆದ ಭಾಗವನ್ನ ಅಧ್ಯಯನ ಮಾಡಬೇಕಾಗಿತ್ತು. ಆಧುನಿಕ ಭಾರತ ಇತಿಹಾಸ ಅಂತ ಬಂದಾಗ ನಾವು ಭಾರತಕ್ಕೆ ಯುರೋಪಿಯನ್ರ ಆಗಮನ ಅಂತ ಅಧ್ಯಯನ ಮಾಡ್ತಿದ್ವಿ. ಆ ಯುರೋಪಿಯನ್ರ ಆಗಮನದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಂತ ಮೊದಲ ಯುರೋಪಿಯನ್ರ ಆಗಮನ ಕಂಪ್ಲೀಟ್ ಆಗಿತ್ತು ಪೋರ್ಚುಗೀಸರದು. ಪೋರ್ಚುಗೀಸರ ನಂತರ ಅಧಿಕಾರಕ್ಕೆ ಬಂದಂತ ಇನ್ನೊಬ್ರು ಎರಡನೇ ಯುರೋಪಿಯನ್ರು ಯಾರು ಅಂತಂದಾಗ ವ್ಯಾಪಾರಕ್ಕಾಗಿ ಭೇಟಿ ಕೊಟ್ಟವ್ರು ಯಾರಪ್ಪ ಅಂದ್ರೆ ಡಚ್ಚರು ಅಂತೇಳಿ ನೆನಪಿಟ್ಕೊಡ್ರಿ. ಯಾರು? ಡಚ್ಚರು ಅಂತ ತಿಳ್ಕೊಂಡು ಈ ಡಚ್ಚರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹೌದಾ? ಭಾರತಕ್ಕೆ ವ್ಯಾಪಾರಕ್ಕಾಗಿ ಭೇಟಿ ನೀಡಿದ ಎರಡನೇ ಯುರೋಪಿಯನ್ನರು ಡಚ್ಚರು. ಈ ಡಚ್ಚರು ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟಿದ್ದು ಯಾವಾಗ ಅಂತಂದಾಗ ನೆನಪಿಟ್ಕೊಳ್ರಿ ಸರ್. ಇವರು ನಾವು ಭಾರತಕ್ಕೆ ಭೇಟಿ ಕೊಟ್ಟಿದ್ದು ಯಾವಾಗ ಅಂತಂದಾಗ 1596ರಲ್ಲಿ ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಭಾರತವನ್ನ ಬಿಟ್ಟು ಅಂದ್ರೆ ಇವರು ಒಂದ್ ರೀತಿಯಾಗಿ ತಮ್ಮ ಆಧಿಪತ್ಯವನ್ನ ಕಳ್ಕೊಂಡಿದ್ದು ಯಾವಾಗ ಅಂತಂದಾಗ 1759ರಲ್ಲಿ ತಮ್ಮ ಆಧಿಪತ್ಯವನ್ನ ಕಳ್ಕೊಂತಾರೆ. ಯಾರಪ್ಪ ಅಂತಂದಾಗ ಡಚ್ಚರು ಅಂತೇಳಿ. ನಾವು ಹಿಂದಿನ ತರಗತಿಯಲ್ಲಿ ಯಾವ್ದಪ್ಪ ಅಂತಂದಾಗ ಪೋರ್ಚುಗೀಸರು ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಿದ್ವಿ. ಈ ತರಗತಿಯಲ್ಲಿ ಎಷ್ಟಾತೋ ಅಷ್ಟರೊಳಗೆ ಅಧ್ಯಯನ ಮಾಡೋಣ. ಫಸ್ಟ್ ಡಚ್ಚರು ಅಂತ ಬಂದಾಗ ಸರ್ ಭಾರತಕ್ಕೆ ಭೇಟಿ ನೀಡಿದ್ದ ಯಾವುದಕ್ಕಾಗಿ? ವ್ಯಾಪಾರಕ್ಕಾಗಿ. ಹೌದಾ? ವ್ಯಾಪಾರಕ್ಕಾಗಿ ಭೇಟಿ ನೀಡಿದ ಎರಡನೇ ಯುರೋಪಿಯನ್ನರು ಯಾರು ಅಂತಂದಾಗ ಇವರು ಎರಡನೇ ಯುರೋಪಿಯನ್ನರು ಯಾರಪ್ಪ ಅಂದ್ರೆ ಡಚ್ಚರು. ಹಾಗಾದ್ರೆ ಈ ಡಚ್ಚರು ಯಾವ ದೇಶಕ್ಕೆ ಸಂಬಂಧಿಸಿದವರು ಅಥವಾ ಯಾವ ದೇಶದವರು ಅಂತಂದಾಗ ಇವಾಗ ಯುರೋಪ್ ಖಂಡದಲ್ಲಿ ಒಂದು ದೇಶ ಬರ್ತದೆ ನೆದರ್ಲ್ಯಾಂಡ್ ಅಂತೇಳಿ. ನೆದರ್ಲ್ಯಾಂಡ್ ದೇಶದವರು ಯಾರಪ್ಪ ಅಂದ್ರೆ ಡಚ್ಚರು. ನೆದರ್ಲ್ಯಾಂಡ್ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಹಾಲೆಂಡ್ ಅಂತ ಕೂಡ ಕರೀತಾರೆ. ಹಾಲೆಂಡ್. ಹೌದಾ? ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶಕ್ಕೆ ಸೇರಿದವರು ಯಾರಪ್ಪ ಅಂದ್ರೆ ಡಚ್ಚರ್ ಆಗಿರ್ತಾರೆ. ಈ ಡಚ್ಚರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನೋಕ್ಕಿಂತ ಮುಂಚೆ ನೋಡ್ರಿ, ಇವರು ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ನವರು ಭಾರತಕ್ಕೆ ಭೇಟಿ ಕೊಟ್ಟಂತ ಎರಡನೇ ಯುರೋಪಿಯನ್ನರು ಡಚ್ಚರು. ಈ ಡಚ್ಚರು ಪ್ರಾರಂಭದಲ್ಲಿ ಯಾರ ಒಂದು ಅಧೀನಕ್ಕೆ ಒಳಪಟ್ಟಿದ್ರು ಅಂತ ಅಂದಾಗ ಈ ಯುರೋಪ್ ಖಂಡದಲ್ಲಿ ಒಂದು ರಾಷ್ಟ್ರ ಬರ್ತದೆ ಸ್ಪೇನ್ ದೇಶ ಅಂತೇಳಿ, ಸ್ಪೇನ್ ರಾಷ್ಟ್ರ ಅಂತೇಳಿ. ಈ ಸ್ಪೇನ್ ದೇಶದಲ್ಲಿ ಒಬ್ಬ ರಾಜ ಇದ್ದ, ಸ್ಪೇನ್ ರಾಜ. ಈ ದೇಶದ ರಾಜ ಯಾರಪ್ಪ ಅಂತಂದಾಗ ಈ ರಾಜ ಯಾರಪ್ಪ ಅಂದ್ರೆ ಎರಡನೇ ಫಿಲಿಪ್ ಅಂತೇಳಿ. ಎರಡನೇ ಫಿಲಿಪ್ಪನ ಅಧೀನಕ್ಕೆ ಒಳಪಟ್ಟಿದ್ರು. ಈ ಎರಡನೇ ಫಿಲಿಪ್ಪನ ಅಧೀನಕ್ಕೆ ಒಳಪಟ್ಟು ಅವರ ಕೈಗೊಂಬೆಯಾಗಿ ಇದ್ದರು ಯಾರಪ್ಪ ಅಂತಂದಾಗ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ನವರು. ಮುಂದೆ ಈ ಎರಡನೇ ಫಿಲಿಪ್ಪನ ವಿರುದ್ಧ ದಂಗೆ ಎದ್ದು ಇವನಿಂದ ಸ್ವಾತಂತ್ರ್ಯಗೊಂಡರು ಯಾರಪ್ಪ ಅಂತಂದಾಗ ಈ ಡಚ್ಚರು. ಹೌದಾ? ಇವನಿಂದ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡರು ಯಾರಪ್ಪ ಅಂತಂದಾಗ ಡಚ್ಚರು ಅಂತ ನೋಡ್ತೀವಿ. ಇದು ಸ್ವಾತಂತ್ರ್ಯಗೊಂಡಿದ್ದು ಯಾವಾಗ ಅಂತಂದಾಗ ಇವನಿಂದ ಅವರು ಸ್ವಾತಂತ್ರ್ಯಗೊಂಡದ್ದು ಯಾವಾಗ ಅಂದ್ರೆ ಕ್ರಿಸ್ತ ಶಕ 1587ರ ಅವಧಿಯಲ್ಲಿ ಅವನಿಂದ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡವರು ಯಾರಪ್ಪ ಅಂದ್ರೆ ಡಚ್ಚರು, ನೆದರ್ಲ್ಯಾಂಡ್, ಹಾಲೆಂಡ್ ಅಂತ ಕರಿತೀವಿ. ಹಾಗಾದ್ರೆ ಯಾವಾಗ ಎರಡನೇ ಫಿಲಿಪ್ಪನಿಂದ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡ್ರು, ಅವನ ವಿರುದ್ಧ ದಂಗೆ ಎದ್ದು ಮುಂದೆ ತಮ್ಮ ದೇಶದಲ್ಲಿ ಅಂದ್ರೆ 1592ರಲ್ಲಿ ಇವರು ಈ ನೆದರ್ಲ್ಯಾಂಡ್ ಅಥವಾ ಹಾಲೆಂಡಿನ ರಾಜಧಾನಿ ಬರ್ತದೆ. ರಾಜಧಾನಿ ಯಾವ್ದಪ್ಪ ಅಂದ್ರೆ ಆಮ್ಸ್ಟರ್ ಡ್ಯಾಮ್ ಅಂತೇಳಿ. ಆಮ್ಸ್ಟರ್ ಡ್ಯಾಮ್ ಎಂಬ ನೆದರ್ಲ್ಯಾಂಡ್ ರಾಜಧಾನಿ. ಈ ರಾಜಧಾನಿಯಲ್ಲಿ ಕೆಲವೊಬ್ಬರು ವ್ಯಾಪಾರಿಗಳು ಕೂಡಿಕೊಂಡು 1597ರಲ್ಲಿ ಈ ಪೂರ್ವ ದೇಶಗಳ ಕಡೆ ವ್ಯಾಪಾರವನ್ನ ಮಾಡಕ್ಕ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು. ಇದಕ್ಕೆ ವರ್ತಕ ಸಂಘ ಅಂತ ಕರೀತಾರೆ.
ಯಾವ ಸಂಘ? ವರ್ತಕ ಸಂಘ ಅಂತ ಕರೀತಾರೆ. ಮೊಟ್ಟ ಮೊದಲ ಬಾರಿಗೆ ವರ್ತಕ ಸಂಘವನ್ನ ಸ್ಥಾಪನೆ ಮಾಡಿದ್ರು ತಮ್ಮ ದೇಶದ ರಾಜಧಾನಿಯಲ್ಲಿ. ಹೌದಾ? ವರ್ತಕ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಈ ಸಂಘವನ್ನ ಸ್ಥಾಪನೆ ಮಾಡಿ ಮುಂದೆ ಇವರು ಇನ್ನ ಪೂರ್ವ ದೇಶದ ಕಡೆ ಅಂದ್ರೆ ಭಾರತದ ಕಡೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವ್ಯಾಪಾರವನ್ನ ಮಾಡ್ಬೇಕು ತಿಳ್ಕೊಂಡು ತಮ್ಮ ದೇಶದಲ್ಲಿ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂತಂದಾಗ ನೆನಪಿಟ್ಕೊಳ್ರಿ, 1602ರಲ್ಲಿ. 1602ರಲ್ಲಿ ತಮ್ಮ ದೇಶದಲ್ಲಿ ಒಂದು ಕಂಪನಿ ಸ್ಥಾಪನೆ ಮಾಡ್ತಾರೆ. ಇದಕ್ಕ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರೆ. ಏನ್ ಕರೀತಾರೆ? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರೆ. ಒಂದ್ ಸೆಕೆಂಡ್. ಹೌದಾ? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರೆ. ಸ್ಥಾಪನೆ ಮಾಡ್ತಾರೆ ಇದರಲ್ಲಿ ಅಂದ್ರೆ ತಮ್ಮ ದೇಶದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಈ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಕಂಪನಿ ಸ್ಥಾಪನೆ ಮಾಡಿದ್ರ ಉದ್ದೇಶ ಗೊತ್ತಾಗೈತಿ ನಿಮಗ. ಏನಪ್ಪಾ ಅಂತಂದ್ರೆ ಭಾರತದೊಂದಿಗೆ ಸಾಂಬಾರು ಪದಾರ್ಥಗಳನ್ನು ವ್ಯಾಪಾರ ಮಾಡೋದು. ನಮ್ಮಲ್ಲೇ ಫ್ರೀಯಾಗಿ ಸಿಗ್ತವೆ ಸಾಂಬಾರು ಪದಾರ್ಥಗಳು. ಹೌದಾ? ಈ ಸಾಂಬಾರದು ಪದಾರ್ಥಗಳನ್ನ ವ್ಯಾಪಾರ ಮಾಡೋಗೋಸ್ಕರ ಇವರು ತಮ್ಮ ದೇಶದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಮಾಡ್ತಾರೆ. ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ. ಅವರ ಭಾಷೆಯಲ್ಲಿ ಏನ್ ಕರೀತಾರಪ್ಪ ಅಂತಂದಾಗ ವಿರ್ನಿಡೆ ಓಸ್ಟ್ ಇಂಡಿಸೆ ಕಂಪನಿ ಅಂತೇಳಿ ಈ ಹೆಸರಿಂದ ಕರೀತಾರೆ. ವಿರ್ನಿಡೆ ಓಸ್ಟ್ ಇಂಡಿಸೆ ಕಂಪನಿ ಅಂತ ಕೂಡ ಕರೀಬಹುದು, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕೂಡ ಕರೀಬಹುದು. ಹಾಗಾದ್ರೆ ಈ ಕಂಪನಿ ಭಾರತದಲ್ಲಿ ನೆಲೆ ಊರಬೇಕಾದ್ರೆ ಪ್ರಮುಖ ಪಾತ್ರ ವಹಿಸಿದಂತ ಒಬ್ಬ ಡಚ್ ವ್ಯಕ್ತಿ ಬರ್ತಾನೆ. ಯಾರು ಆ ಡಚ್ ವ್ಯಕ್ತಿ ಅಂತಂದಾಗ ನೆನಪಿಟ್ಟುಕೊಳ್ರಿ, ಆತ ಯಾರಪ್ಪ ಅಂತಂದ್ರ ಈ ಡಚ್ ನ ಅಡ್ಮಿರಲ್ ಅಂತ ಬರ್ತಾನೆ, ಜಾನ್ ಹ್ಯೂಜನ್ ಅಂತೇಳಿ. ಜಾನ್ ಹ್ಯೂಜನ್ ಎಂಬ ಅಧಿಕಾರಿ ಇದು ಭಾರತದಲ್ಲಿ ನೆಲೆಯೂರಕ ಅತಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾನೆ. ಆದ್ರೆ ಇದಕ್ಕಿಂತ ಮುಂಚೆ ಸರ್ ಇವರು ನಮ್ಮ ಭಾರತಕ್ಕೆ ಯಾವಾಗ ಭೇಟಿ ಕೊಟ್ಟರು? ಹೌದಿಲ್ಲ? ಅವ್ರ ದೇಶದಾಗ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ವ್ಯಾಪಾರ ಸಲುವಾಗಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ವ್ಯಾಪಾರ ಮಾಡಬಹುದು, ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ರೀತಿ ವಾತಾವರಣ ಇದೆ ಭಾರತ ಅಂತ ತಿಳ್ಕೊಂಡು ಭಾರತಕ್ಕೆ ಭೇಟಿ ಕೊಟ್ಟಂತ ಮೊದಲ ವ್ಯಕ್ತಿ ಯಾವಾಗ ಭೇಟಿ ಕೊಟ್ಟಿದ ಅಂದ್ರೆ ಈ 1596ರಲ್ಲಿ ಭೇಟಿ ಕೊಡ್ತಾನೆ ಒಬ್ಬ ಡಚ್ ವ್ಯಕ್ತಿ. ಭಾರತಕ್ಕೆ ಭೇಟಿ ಕೊಟ್ಟ 1596ರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟ ಡಚ್ ವ್ಯಾಪಾರಿ ಯಾರು ಅಂತ ಪ್ರಶ್ನೆ ಕೇಳಬಹುದು ನಿಮಗೆ. ಡಚ್ ವ್ಯಾಪಾರಿ ಯಾರು? ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಟ್ಟ ಡಚ್ ವ್ಯಾಪಾರಿ ಯಾರು ಅಂದ್ರೆ ಕಾರ್ಲಿನಿಯಸ್ ಹೌಟ್ಮನ್ ಅಂತೇಳಿ. ಕಾರ್ಲಿನಿಯಸ್ ಹೌಟ್ಮನ್ ನೆನಪಿಟ್ಟುಕೊಳ್ರಿ. ಹೌದಾ? ಭಾರತಕ್ಕೆ ಭೇಟಿ ನೀಡಿದ ಮೊದಲ ಪೋರ್ಚುಗಲ್ ವ್ಯಕ್ತಿ ಯಾರಪ್ಪ ಅಂದ್ರೆ ನಾವು ವಾಸ್ಕೋ ಡ ಗಾಮಾ ಅಂತ ನೋಡಿದೀವಿ. ಭಾರತಕ್ಕೆ ಭೇಟಿ ಕೊಟ್ಟಂತ ಡಚ್ಚರ ಮೊದಲ ವ್ಯಕ್ತಿ ಯಾರು ಅಂತಂದಾಗ ಕಾರ್ಲಿನಿಯಸ್ ಹೌಟ್ಮನ್ ಭಾರತಕ್ಕೆ 1596ಕ್ಕೆ ಭೇಟಿ ಕೊಟ್ಟಿದ್ದ. ವ್ಯಾಪಾರದ ಸಲುವಾಗಿ ಯಾವ ರೀತಿ ವ್ಯಾಪಾರ ಮಾಡಬಹುದು ಭಾರತದಲ್ಲಿ, ಯಾವ ರೀತಿ ವಾತಾವರಣ ಇದೆ ಅಂತ ತಿಳ್ಕೊಂಡು ಬಂದಿದ್ದ ಯಾರಪ್ಪ ಅಂದ್ರೆ ಕಾರ್ಲಿನಿಯಸ್ ಹೌಟ್ಮನ್. ಬಂದು ನೋಡ್ಕೊಂಡು ಹೋದ್ಮೇಲೆ ತಮ್ಮ ದೇಶದ ಹೇಳಿದಾಗ 1602ರಲ್ಲಿ ತನ್ನ ದೇಶಕ್ಕೆ ಹೋಗಿ ವಾಪಸ್ ಹೇಳಿದಾಗ 1602ರಲ್ಲಿ ಯಾವ ಒಂದು ಕಂಪನಿ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಭಾರತದೊಂದಿಗೆ ವ್ಯಾಪಾರ ಮಾಡಕ, ಸಾಂಬಾರು ಪದಾರ್ಥಗಳ ವ್ಯಾಪಾರ ಮಾಡಕ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1602ರಲ್ಲಿ. ಹಾಗಾದರೆ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಹೆಸರಿನ ಕರೀತಾರೆ? ವಿರ್ನಿಡೆ ಓಸ್ಟ್ ಇಂಡಿಸೆ ಕಂಪನಿ ಅಂತೇಳಿ. ಈ ಒಂದು ಕಂಪನಿ ಭಾರತದಲ್ಲಿ ನೆಲೆ ಊರಲು ಅತಿ ಹೆಚ್ಚು ಬೇರೂರಲು ಕಾರಣ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಡಚ್ ನ ಅಡ್ಮಿರಲ್ ಜಾನ್ ಹ್ಯೂಜನ್ ಅಂತೇಳಿ. ಜಾನ್ ಹ್ಯೂಜನ್ ನೆನಪಿಟ್ಟುಕೊಳ್ರಿ. ಹೌದಾ? ಹಾಗಾದ್ರೆ ಈ ಡಚ್ಚರು ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟಾಗ ಮೊಟ್ಟ ಮೊದಲ ಬಾರಿಗೆ ಇವರು ವಸಾಹತು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ.
ಯಾವಾಗ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂತಂದಾಗ ನೆನಪಿಟ್ಕೊಳ್ರಿ 1605 ಅಥವಾ 6ರ ಅವಧಿಯಲ್ಲಿ 5 ಅಥವಾ 6ರ ಅವಧಿಯಲ್ಲಿ ಭಾರತದಲ್ಲಿ ಒಂದು ವಸಾಹತು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಅಂತಂದಾಗ ಅದೇ ಜಾನ್ ಹ್ಯೂಜನ್ ಎಂಬ ವ್ಯಕ್ತಿ. ಜಾನ್ ಹ್ಯೂಜನ್ ಈ ಅಧಿಕಾರಿ, ಈ ವ್ಯಾಪಾರಿ ಭಾರತದಲ್ಲಿ ಒಂದು ಅವರ ವ್ಯಾಪಾರ ವಸಾಹತು ಕೇಂದ್ರವನ್ನ, ಹೌದಾ, ವಸಾಹತು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾನೆ. ಎಲ್ಲಿ ಸ್ಥಾಪನೆ ಮಾಡಿದ ಅಂತ ನೀವು ಪ್ರಶ್ನೆಯನ್ನು ಕೇಳಬಹುದು. ಡಚ್ಚರ ಮೊದಲ ಭಾರತ ವಸಾಹತು ಕೇಂದ್ರ ಯಾವ್ದಪ್ಪ ಅಂತಂದಾಗ ನೆನಪಿಟ್ಟುಕೊಳ್ರಿ, ಯಾವ್ದಪ್ಪ ಅಂದ್ರೆ ಇದು ಮಚಲಿಪಟ್ಟಣ ಅಂತೇಳಿ. ಯಾವ ಪಟ್ಟಣ? ಮಚಲಿಪಟ್ಟಣ. ಹೌದಾ, ಮಚಲಿಪಟ್ಟಣದಲ್ಲಿ ತಮ್ಮ ಮೊಟ್ಟ ಮೊದಲ ವಸಾಹತು ಕೇಂದ್ರ, ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ಯಾರಪ್ಪ ಅಂದ್ರೆ ಡಚ್ಚರು. ತಮ್ಮ ಮೊದಲ ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಇತರೆ ಕೆಲವೊಂದು ವ್ಯಾಪಾರ ಕೋಟೆಗಳದ ಇವ್ರ ಕಾಲದಲ್ಲಿ ವಸಾಹತು ಕೇಂದ್ರಗಳು ಯಾವ್ಯಾವಪ್ಪ ಅಂತಂದಾಗ, ಇದಾದ್ಮೇಲೆ ಪುಲಿಕಾಟ್ ಅಂತ ಬರ್ತೈತಿ. ಪುಲಿಕಾಟ್ ಆದ್ಮೇಲೆ ನಾಗಪಟ್ಟಣ ಅಂತ ಬರ್ತದೆ. ನಾಗಪಟ್ಟಣ, ಪುಲಿಕಾಟ ಮತ್ತು ನಾಗಪಟ್ಟಣದಲ್ಲಿ ವ್ಯಾಪಾರ ವಸಾಹತು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಎಷ್ಟರಲ್ಲಿ ಅಂತಂದಾಗ 1610ರಲ್ಲಿ ಈ ಎರಡು ವ್ಯಾಪಾರ ವಸಾಹತು ಕೇಂದ್ರ ಸ್ಥಾಪನೆ ಆಗ್ತವೆ. 1610ರಲ್ಲಿ ಫಸ್ಟ್ ಯಾವುದು ವ್ಯಾಪಾರ ವಸಾಹತು ಕೇಂದ್ರ, ವ್ಯಾಪಾರ ಕೋಟೆ ಫಸ್ಟ್ ಯಾವುದು? ಫಸ್ಟ್ ಆಗಿರೋದು ಮಚಲಿಪಟ್ಟಣ. ಫಸ್ಟ್ ಮಚಲಿಪಟ್ಟಣ, ಆಮೇಲೆ ಪುಲಿಕಾಟ, ಆಮೇಲೆ ನಾಗಪಟ್ಟಣ. ಹಾಗಾದ್ರೆ ಇವರ ಮೊದಲ ರಾಜಧಾನಿ ಯಾವುದು? ಭಾರತದಲ್ಲಿ ಡಚ್ಚರ ಮೊದಲ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪುಲಿಕಾಟ್. ನೋಡ್ರಿ, ಇವರ ಮೊದಲ ರಾಜಧಾನಿ ಪುಲಿಕಾಟ್. ಹೌದಾ, ಮೊದಲ ರಾಜಧಾನಿ ಪುಲಿಕಾಟ. ಇದು ಒಂದನೇದು ಇವರ ಕಾಲದಲ್ಲಿ ಫಸ್ಟ್. ಆಮೇಲೆ ನೆಕ್ಸ್ಟ್ ಎರಡನೇ ರಾಜಧಾನಿ ಆಗ್ತದೆ ಯಾವ್ದಪ್ಪ ಅಂದ್ರೆ ನಾಗಪಟ್ಟಣ. ಹೌದಾ, ಎರಡನೇ ರಾಜಧಾನಿ ನಾಗಪಟ್ಟಣ. ನೋಡ್ರಿ, ಇವೇ ರಾಜಧಾನಿ ಮಾಡ್ಕೊಂಡಿದ್ದಾರೆ. ಇವರ ಮೊದಲ ರಾಜಧಾನಿ ಪುಲಿಕಾಟ್ ಇತ್ತು, ಆಮೇಲೆ ಪುಲಿಕಾಟದಿಂದ ನಾಗಪಟ್ಟಣಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಎಸ್, ಇದಾದ್ಮೇಲೆ ಇವರ ಕಾಲದಲ್ಲಿ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲವೊಂದು ವ್ಯಾಪಾರ ವಸಾಹತು ಕೇಂದ್ರಗಳದಾವೆ. ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನೋಡ್ರಿ. ಪುಲಿಕಾಟ, ನಾಗಪಟ್ಟಣ ಆದ್ಮೇಲೆ ಮತ್ತೆ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇವರು ಅಂತಂದಾಗ ಸೂರತ್ನಲ್ಲಿ. ಸೂರತ್, ಹೌದಾ, ಸೂರತ್ನಲ್ಲಿ ಆದ್ಮೇಲೆ ಮತ್ತ ಬಾಂಬೆ. ಸೂರತ್ನಲ್ಲಿ 1616ರಲ್ಲಿ, ಬಾಂಬೆಯಲ್ಲಿ 1620ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಇವಕ್ಕೆಲ್ಲ ಬಿಟ್ಟು ಇನ್ನು ಹಲವಾರು ರೀತಿಯಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ವಸಾಹತು ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂತಂದಾಗ ನೋಡ್ರಿ, ಎಲ್ಲೆಲ್ಲಿ ಅಂತಂದಾಗ ಫೇಮಸ್ ಆಗಿರ್ತಕ್ಕಂಥ ಪ್ರದೇಶಗಳು ಇನ್ನು ಯಾವ್ಯಾವ್ದಪ್ಪ ಅಂತಂದಾಗ ಇವರ ಕಾಲದಲ್ಲಿ ಯಾವ್ಯಾವ್ದಪ್ಪ ಅಂತಂದಾಗ ಇನ್ನು ಪಾಟ್ನಾ ಬರ್ತದೆ. ಮತ್ತೆ ಪಾಟ್ನಾ ಆದ್ಮೇಲೆ ಇನ್ನು ಬರ್ತಕ್ಕಂಥ ಕೆಲವೊಂದು ಪ್ರದೇಶಗಳು ಯಾವಪ್ಪ ಅಂದ್ರೆ ಬ್ರೋಚ್ ಅಂತ ಬರ್ತೈತಿ. ಬ್ರೋಚ್ ಅಂತ ಬರ್ತದೆ. ಹೌದಾ, ಬ್ರೋಚ್ ಅಂತ ಬರ್ತದೆ. ಮತ್ತೆ ಅಹಮದಾಬಾದ್ ಅಂತ ಬರ್ತದೆ, ಆಗ್ರಾ ಅಂತ ಬರ್ತದೆ. ಹೌದಾ, ಇವರ ಕಾಲದಲ್ಲಿ ವಸಾಹತು ಕೇಂದ್ರಗಳು ಸ್ಥಾಪನೆ ಆದಂತವೆಲ್ಲ. ಆದ್ರೆ ವಸಾಹತು ಕೇಂದ್ರ ಸ್ಥಾಪನೆ ಆಗ್ಬೇಕಾದ್ರೆ ಸರ್ ಇವರು ಭೇಟಿ ಕೊಟ್ಟ ಕೆಲವು ವರ್ಷಗಳಾದ್ಮೇಲೆ ಭಾರತಕ್ಕೆ ಬ್ರಿಟಿಷರು ಬರ್ತಾರೆ, ಫ್ರೆಂಚರು ಬರ್ತಾರೆ. ಅವರ ಕಾಲಾವಧಿಯಲ್ಲಿ ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಕೆಲವೊಂದು ಪೈಪೋಟಿ ಜರುಗುತ್ತವೆ ಇಲ್ಲಿ ವ್ಯಾಪಾರಕ್ಕಾಗಿ. ಅವರ ಮಧ್ಯದಲ್ಲಿ ಅವ್ರ ಜೊತೆಗೆ ಇವರಿಗೆ ಪೈಪೋಟಿ ಮಾಡಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೋಡ್ರಿ, 1759ರಲ್ಲಿ ಇವರು ಚಿನ್ಸೂರು ಅಥವಾ ಇದಕ್ಕ ಬಿದೇರೆ ಅಂತ ಕೂಡ ಕರೀತಾರೆ. ಹೌದಾ, ಬಿದೇರೆ ಅಂತ ಕರೀತಾರೆ. ಬಿದೇರೆ ಕದನ. ಹೌದಾ, ಚಿನ್ಸೂರು ಅಥವಾ ಬಿದರೆ ಕದನ ನಡೀತದೆ. ಯಾರ್ಯಾರ ಮಧ್ಯೆ ಅಂತಂದಾಗ ಡಚ್ಚರು ಮತ್ತು ಇಂಗ್ಲಿಷರ ಮಧ್ಯೆ. ಈ ಒಂದು ಕದನ ಆಗ್ತದೆ. ಬ್ರಿಟಿಷರು, ಹೌದಾ, ಡಚ್ಚರು ಇಲ್ಲಿ ಸಂಪೂರ್ಣವಾಗಿ ಸೋತು ಬಿಡ್ತಾರೆ. ಈ ಚಿನ್ಸೂರು ಅಥವಾ ಬಿದರೆ ಕದನದಲ್ಲಿ ಸಂಪೂರ್ಣವಾಗಿ ಸೋತರು ಡಚ್ಚರು. ಗೆದ್ದವರು ಯಾರಪ್ಪ ಅಂದ್ರೆ ಇಲ್ಲಿ ಬ್ರಿಟಿಷರು ಗೆದ್ದರು. ಇಲ್ಲಿ ಯಾವಾಗ ಸೋತ್ ಬಿಟ್ರಲ್ಲ ಇವರು, ಸೋತ್ ಮೇಲೆ ತಮ್ಮ ಎಲ್ಲಾ ಆಧಿಪತ್ಯವನ್ನ ಇವಾಗ ಕಳ್ಕೊಂಡ್ಬಿಟ್ರು. ಆಧಿಪತ್ಯಕ್ಕೆ ಹಾದಿ ಉಂಟಾಯ್ತದು ಈ ಕದನ. ಆದ್ರೆ ಈ ಕದನದಲ್ಲಿ ಈ ಇಂಗ್ಲಿಷರ ಕಡೆಯಿಂದ ಭಾಗವಹಿಸಿದಂತ ಸೇನಾನಿ ಯಾರಪ್ಪ ಅಂತಂದಾಗ ರಾಬರ್ಟ್ ಕ್ಲೈವ್ ಭಾಗವಹಿಸಿರ್ತಾನೆ. ರಾಬರ್ಟ್ ಕ್ಲೈವ್ ಈ ಒಬ್ಬ ಸೇನಾನಿ
ಇಲ್ಲಿ ಭಾಗವಹಿಸಿ ಡಚ್ಚರ್ನ ಸಂಪೂರ್ಣವಾಗಿ ಸೋಲಿಸಿದ್ದ. ಬಟ್ ಈ ಡಚ್ಚರು ತಮ್ಮ ಕೊನೆಯ ನೆಲೆಯನ್ನ ಕಳ್ಕೊಂಡಿದ್ದು ಯಾವಾಗ ಅಂತಂದಾಗ 1795ರಲ್ಲಿ ತಮ್ಮ ಕೊನೆಯ ನೆಲೆಯನ್ನ ಕಳೆದುಕೊಂಡು ಬಿಡ್ತಾರೆ. ಬಿಟ್ಟರು ಡಚ್ಚರು. ಭಾರತ ಬಿಟ್ಟೆ ಹೋಗ್ಬಿಟ್ರು ಸಂಪೂರ್ಣವಾಗಿ ಡಚ್ಚರು. ಹೌದಾ? ಭಾರತವನ್ನ ಬಿಟ್ಟು ಹೋದ ಮೊಟ್ಟ ಮೊದಲ ಯುರೋಪಿಯನ್ರು ಯಾರು ಅಂದ್ರೆ ಅದು ಡಚ್ಚರ್ ನೆನಪಿಟ್ಕೊಂಡ್ರಿ. ಡಚ್ಚರು. ಹೌದಾ? ಭಾರತಕ್ಕೆ ಫಸ್ಟ್ ಎಂಟ್ರಿ ಕೊಟ್ಟವರು ಪೋರ್ಚುಗೀಸರ್ ಆದ್ರೆ ಭಾರತ ಬಿಟ್ಟು ಹೋದ ಮೊದಲ ಯುರೋಪಿಯನ್ ಯಾರಪ್ಪ ಅಂದ್ರೆ ಡಚ್ಚರು. ಈ ಡಚ್ಚರು ಭಾರತ ಬಿಟ್ಟು ಹೋಗಬೇಕಾದ್ರೆ ಕಾರಣ ಏನು? ಕಾರಣ ಏನಪ್ಪಾ ಅಂದ್ರೆ ಈ ಫ್ರೆಂಚರ ಜೊತೆ ಮತ್ತು ಬ್ರಿಟಿಷರೊಂದಿಗೆ ವ್ಯಾಪಾರದಲ್ಲಿ ಪೈಪೋಟಿ ಮಾಡಕ್ಕಾಗಲ್ಲ. ಮತ್ತು ಡಚ್ಚರ್ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಅಸಮರ್ಥರಾಗಿದ್ರು, ಪಟ್ಟ್ಯಾಗ ಪವರ್ ಇರಲಿಲ್ಲ, ಹೆಜ್ಜೆ ಕೊಡೆ ಕ್ಯಾಂಡಿಡೇಟ್ಗಳಾಗಿದ್ದು ಮತ್ತು ಭ್ರಷ್ಟರಾಗಿದ್ರು. ಅಷ್ಟೇ ಅಲ್ಲ, ಈ ಇಂಗ್ಲಿಷರ ಜೊತೆಗೆ ಹೋರಾಟ ಮಾಡ್ಬೇಕಂದ್ರೆ ಇವ್ರ ಬಲ್ಲೇಕ ನೌಕಾಪಡೆ ಬಲಿಷ್ಠವಾಗಿರ್ಲಿಲ್ಲ, ದೊಡ್ಡ ಸೈನ್ಯ ಇರಲಿಲ್ಲ. ಹೌದಿಲ್ಲ? ಈ ತರ ಇನ್ನು ಹಲವಾರು ಕಾರಣಗಳಿಂದ ಇವರು ಭಾರತವನ್ನು ಬಿಟ್ಟು ಹೋಗುವಂತ ಒಂದು ಸನ್ನಿವೇಶ ಮೂಡುತ್ತದೆ. ಹಾಗಾಗಿ ಇದು ಡಚ್ಚರು ಅಂತೇಳಿ. ಡಚ್ಚರ ಸಂಪೂರ್ಣ ಒಂದು ಮಾಹಿತಿ ನೀಡಿದೀನಿ. ಡಚ್ಚರ್ ಆದ್ಮೇಲೆ ನೆಕ್ಸ್ಟ್ ಬರೋರು ಯಾರಪ್ಪ ಅಂತಂದಾಗ, ಡಚ್ಚರ್ ನಂತರ ಭಾರತಕ್ಕೆ ಎಂಟ್ರಿ ಕೊಟ್ಟಂತ ಮೂರನೇ ಯುರೋಪಿಯನ್ ಯಾರಪ್ಪ ಅಂದ್ರೆ ಡೇನರು ಅಂತೇಳಿ ನೆನಪಿಟ್ಕೊಳ್ರಿ. ಡೇನರು ಭೇಟಿ ಕೊಡ್ತಾರೆ. ಡೇನರು ಭಾರತಕ್ಕೆ ಭೇಟಿ ಕೊಟ್ಟಂತ ವರ್ಷ ಯಾವುದು ಅಂತಂದಾಗ 1606ರಲ್ಲಿ ಇವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. 1606ರಲ್ಲಿ ಎಲ್ಲಿವರೆಗೆ ಇದ್ರು ಭಾರತದಾಗ ಅಂದ್ರೆ 1854ರವರೆಗೂ ಭಾರತದಲ್ಲಿ ಇದ್ರು. 1854ಕ್ಕ ಭಾರತದಿಂದ ಜಾಗ ಖಾಲಿ ಮಾಡಿದ್ರು. ಯಾರಪ್ಪ ಅಂದ್ರೆ ಈ ಡೇನರು. ಹಾಗಾದ್ರೆ ಡೇನರು ಅಂತ ಬಂದಾಗ ಈ ಡೇನರ ಮೇಲೆ ಏನು ಪ್ರಶ್ನೆಗಳನ್ನ ಕೇಳ್ತಾರೆ? ಭಾರತಕ್ಕೆ ಭೇಟಿ ನೀಡಿದ ಮೂರನೇ ಯುರೋಪಿಯನ್ ಯಾರಪ್ಪ ಅಂತಂದಾಗ ಡೇನರು. ಹೌದಾ? ಡೇನರು ಭಾರತಕ್ಕೆ ಭೇಟಿ ನೀಡಿದ ಮೂರನೇ ಯುರೋಪಿಯನ್ನರು. ಯಾರು ಅಂತಂದಾಗ ಡೇನರು. ಹೌದಾ? ಹಾಗಾದ್ರೆ ಈ ಡೇನರು ಯಾವ ದೇಶಕ್ಕೆ ಸಂಬಂಧಿಸಿದವರು ಅಂದ್ರೆ ಯಾವ ದೇಶದವರು ಅಂದ್ರೆ ಇವರು ಡೆನ್ಮಾರ್ಕ್ ದೇಶದವರು. ಯಾವ ದೇಶದವರು ಇವರು? ಡೆನ್ಮಾರ್ಕ್ ದೇಶ. ಹಾಗಾದ್ರೆ ಡೆನ್ಮಾರ್ಕ್ ದೇಶದಂತ ಈ ಜನ ವ್ಯಾಪಾರಕ್ಕಾಗಿ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಯಾವಾಗ ಭೇಟಿ ಕೊಟ್ಟಿದ್ರು ಅಂದ್ರೆ 1606ರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾರಪ್ಪ ಅಂದ್ರೆ ಡೇನರು. ಹೌದಾ? ಭಾರತಕ್ಕೆ ಭೇಟಿ ಕೊಟ್ಟಿದ್ದು ಯಾವಾಗ ಅಂತಂದಾಗ 1606ರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟು ತಮ್ಮ ಮೊದಲ ವ್ಯಾಪಾರ ವಸಾಹತು ಕೇಂದ್ರವನ್ನ, ಹೌದಾ, ಇವರ ವಸಾಹತು ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತಂದಾಗ ನೋಡ್ರಿ, ಇವರ ವಸಾಹತು ಕೇಂದ್ರ ಎಲ್ಲಿ ಸ್ಥಾಪನೆ ಆಗ್ತಪ್ಪ ಅಂತಂದಾಗ ಈ ತಮಿಳುನಾಡಿನ ಸಮೀಪ ಇರತಕ್ಕಂತ ತಿರುವಾಂಕೂರು ಅಂತ ಬರ್ತೈತಿ. ತಿರುವಾಂಕೂರಿನಲ್ಲಿ ತಮ್ಮ ಮೊದಲ ವ್ಯಾಪಾರ ವಸಾಹತು ಕೇಂದ್ರವನ್ನ, ವ್ಯಾಪಾರ ಕೋಟೆಯನ್ನ ಸ್ಥಾಪನೆ ಮಾಡ್ತಾರೆ. ಇವ್ರದ್ದು ವ್ಯಾಪಾರ ಕೋಟೆ ಯಾವ್ದಂದ್ರೆ ತಿರುವಾಂಕೂರು. ಮತ್ತೆ ಇವರ ಒಂದು ಕಾಲದ ಆಡಳಿತ ಕೇಂದ್ರ ಇತ್ತು. ಆಡಳಿತ ಕೇಂದ್ರ ಅಂದ್ರೆ ರಾಜಧಾನಿ ತರ. ಇವರ ಆಡಳಿತ ಕೇಂದ್ರ ಭಾರತದಲ್ಲಿ ಯಾವ್ದಿತ್ತಪ್ಪ ಅಂತಂದಾಗ ಈ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥ ಸೇರಾಂಪುರ್ ಅಂತ ಬರ್ತೈತಿ. ಹೌದಾ? ಸೇರಾಂಪುರ್ ಅನ್ನೋದು ಇವರ ಆಡಳಿತ ಕೇಂದ್ರ, ತಿರುವಾಂಕೂರ್ ಅನ್ನೋದು ಇವರ ಮೊದಲ ವ್ಯಾಪಾರ ಕೇಂದ್ರ. ಹಾಗಾದ್ರೆ ಈ ಡೇನರು ಮುಂದೆ 1854ರಲ್ಲಿ ತಮ್ಮ ಉತ್ಸಾಹವನ್ನು ಕಳೆದುಕೊಂಡು, ಭಾರತದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಉತ್ಸಾಹವನ್ನು ಕಳೆದುಕೊಂಡು 1854ರಲ್ಲಿ ಬ್ರಿಟಿಷರಿಗೆ ತಮ್ಮ ನೆಲೆಗಳನ್ನ ಮಾರಾಟ ಮಾಡಿ ಹೋಗ್ತಾರೆ. ಹೌದಾ? ನೆಲೆಗಳನ್ನ ಏನ್ ಮಾಡ್ತಾರೆ? ಮಾರಾಟ ಮಾಡಿ ಹೋದ್ರು. ಇದು ಡೇನರು, ಮುಗಿದೋತ ಡೇನರು. ಹೌದಾ? ತಮ್ಮ ಎಲ್ಲಾ ನೆಲೆಗಳನ್ನ, ವ್ಯಾಪಾರ ಕೇಂದ್ರಗಳನ್ನ ಯಾರಿಗೆ ಮಾರಾಟ ಮಾಡಿ ಹೋಗ್ತಾರಪ್ಪ ಅಂದ್ರೆ ಬ್ರಿಟಿಷರಿಗೆ ಮಾರಾಟ ಮಾಡಿ ಹೋಗ್ತಾರೆ.
ಫಸ್ಟ್ ಪೋರ್ಚುಗೀಸರು, ಆಮೇಲೆ ಡಚ್ಚರು, ಆಮೇಲೆ ಡೇನರು. ಈಗ ನೆಕ್ಸ್ಟ್ 4ನೇದವರಾಗಿ ಭಾರತಕ್ಕೆ ಎಂಟ್ರಿ ಕೊಡ್ತಕ್ಕಂಥ ಯುರೋಪಿಯನ್ರು ಯಾರಪ್ಪ ಅಂತಂದಾಗ ಇಂಗ್ಲಿಷರು ಅಥವಾ ಬ್ರಿಟಿಷರು. ಯಾರು ಭೇಟಿ ಕೊಡೋದ್ರ ಇವಾಗ ನೋಡ್ರಿ, ನೆನಪಿಟ್ಕೊಳ್ಳಿ ಚಂದ. ಇವಾಗ ಬರೋರು ಯಾರಪ್ಪ ಅಂದ್ರೆ ಬ್ರಿಟಿಷರು. ಬ್ರಿಟಿಷರು, ಹೌದಾ ಸರ್? ಬ್ರಿಟಿಷರ ಭಾರತಕ್ಕೆ ಭೇಟಿ ನೀಡಿದ್ದು ಯಾವಾಗ ಅಂದ್ರ 1599ಕ್ಕೆ ಭಾರತಕ್ಕೆ ಭೇಟಿ ಕೊಟ್ಟಾರ. ಯಾವಾಗ ಭಾರತ ಬಿಟ್ಟು ಹೋಗ್ಯಾರ ಅಂದ್ರೆ 1947 ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೋಗ್ಯಾರ. ಹೌದಾ? ಭಾರತಕ್ಕೆ ಸ್ವತಂತ್ರವನ್ನ ಕೊಟ್ಟು ಹೋದವರು ಯಾರು ಅಂದ್ರೆ ಬ್ರಿಟಿಷರು. ಬಟ್ ಅವರ ಸ್ವತಂತ್ರ ಕೊಟ್ಟಿಲ್ಲ, ಬಟ್ ನಾವು ತಗೊಂಡಿವಿ, ಬಟ್ ಅಲ್ಲಿವರೆಗೆ ಇದ್ರು ಇವರು ಅಂತ ಅರ್ಥ. ಹೌದಾ? ಆದ್ರೆ ಬ್ರಿಟಿಷರು ಭಾರತಕ್ಕೆ ಭೇಟಿ ಕೊಟ್ಟಂತ ಅತ್ಯಂತ ಪ್ರಸಿದ್ಧ ಯುರೋಪಿಯನ್ರು ಇವರು. ಹೌದಾ? ನೋಡ್ರಿ, ಬ್ರಿಟಿಷರ್ ಅಂದ್ರಾಗ ಇವರು ಯಾವ ದೇಶದವರು? ಇಂಗ್ಲೆಂಡ್. ಹೌದಾ? ಇಂಗ್ಲೆಂಡ್ ದೇಶದವರು. ಈ ಬ್ರಿಟಿಷರನ್ನ ಇಂಗ್ಲಿಷರು ಅಂತ ಕೂಡ ಕರೀತಾರೆ. ಇಂಗ್ಲಿಷರು ಅಂತ ಕೂಡ ಕರೀತಾರೆ. ಹೌದಾ? ಬ್ರಿಟಿಷರ್ ಅಂದ್ರೆ ಒಂದೇ, ಇಂಗ್ಲಿಷರ್ ಅಂದ್ರೆ ಒಂದೇ, ಇಂಗ್ಲೆಂಡರು ಅಂದ್ರೆ ಒಂದೇ. ಹೌದಿಲ್ಲ? ಹಾಗಾದರೆ ಈ ಬ್ರಿಟಿಷರಲ್ಲಿ ನೆನಪಿಟ್ಟುಕೊಳ್ರಿ, ಈ ಬ್ರಿಟಿಷರಲ್ಲಿ ನಮ್ಮ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು? ಹೌದಾ? ವ್ಯಾಪಾರಕ್ಕಾಗಿ ಭಾರತಕ್ಕೆ ಭೇಟಿ ನೀಡಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಯಾವಾಗ ಅಂದ್ರೆ 1599ರಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ ಒಬ್ಬ ವ್ಯಾಪಾರಿ. ಯಾರಪ್ಪ ಅಂತಂದಾಗ ಯಾರು ಅಂದ್ರೆ ಜಾನ್. ಹೇಳ್ರಿ, ಜಾನ್ ಹೇಳ್ಬೇಕು ನೀವೇ. ನೋಡ್ರಿ, ಭಾರತಕ್ಕೆ ಒಂದು ಮೊದಲ ಹಡಗು ಬರ್ತದೆ, ರೆಡ್ ಡ್ರ್ಯಾಗನ್ ಅಂತೇಳಿ. ರೆಡ್ ಡ್ರ್ಯಾಗನ್. ರೆಡ್ ಡ್ರ್ಯಾಗನ್ ಎಂಬ ಹಡಗು ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಟ್ಟಂತ ಮೊದಲ ಬ್ರಿಟಿಷ್ ಅಥವಾ ಮೊದಲ ಇಂಗ್ಲೆಂಡಿನ ಹಡಗು ಇದು. ಹೌದಾ? ಯಾವುದು ಹಡಗು ಇದು? ಹೌದಾ? ರೆಡ್ ಡ್ರ್ಯಾಗನ್ ಎಂಬ ಹಡಗಿನ ಮೂಲಕ ಒಬ್ಬ ವ್ಯಾಪಾರಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ, ಜಾನ್ ಮಿಲ್ಟನ್ ಹಾಲ್ ಅಂತೇಳಿ. ಹೌದಾ? ಭಾರತಕ್ಕೆ ನೀವು ಪ್ರಶ್ನೆ ಏನ್ ಕೇಳ್ತಾರಪ್ಪ ಅಂದ್ರೆ ಭಾರತಕ್ಕೆ ಭೇಟಿ ನೀಡಿದ, ಭಾರತಕ್ಕೆ ಬಂದ ಮೊದಲ ನೌಕೆ, ಬ್ರಿಟಿಷ್ ನೌಕೆ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ನೌಕೆ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ನೌಕೆ ಅಂದ್ರೆ ಒಂದೇ, ಹಡಗು ಅಂದ್ರೆ ಒಂದೇ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮತ್ತೆ ಭಾರತಕ್ಕೆ ಭೇಟಿ ನೀಡಿದ ಮೊಟ್ಟ ಮೊದಲ ಬ್ರಿಟಿಷ್ ನೌಕೆ ಯಾವಪ್ಪ ಅಂದ್ರೆ ರೆಡ್ ಡ್ರ್ಯಾಗನ್ ಅಂತೇಳಿ. ಈ ರೆಡ್ ಡ್ರ್ಯಾಗನ್ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟಂತ ಬ್ರಿಟಿಷ್ ವ್ಯಾಪಾರಿ ವ್ಯಕ್ತಿ ಅಧಿಕಾರಿ ಯಾರಪ್ಪ ಅಂತಂದಾಗ ಜಾನ್ ಮಿಲ್ಟನ್ ಹಾಲ್. ಜಾನ್ ಮಿಲ್ಟನ್ ಹಾಲ್ ಅಂತೇಳಿ. ಹೌದಿಲ್ಲ? ಈ ವ್ಯಕ್ತಿ ಭಾರತಕ್ಕೆ ಎಂಟ್ರಿ ಕೊಟ್ಟ ಮೊದಲ ಬ್ರಿಟಿಷ್ ವ್ಯಾಪಾರಿ. ಇವ ಬಂದು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲವನ್ನ ನೋಡ್ಕೊಂಡು ಹೋಗ್ತಾನೆ. ವ್ಯಾಪಾರವನ್ನು ಮಾಡಬಹುದು ಭಾರತದಲ್ಲಿ ತಿಳ್ಕೊಂಡು. ಆವಾಗ ಈ ಇಂಗ್ಲೆಂಡ್ ದೇಶದಲ್ಲಿ ಬ್ರಿಟಿಷರು ಒಂದು ಕಂಪನಿಯ ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂದ್ರೆ 1600 ಡಿಸೆಂಬರ್ 31ಕ್ಕೆ ಒಂದು ಕಂಪನಿ ಸ್ಥಾಪನೆ ಮಾಡ್ತಾರೆ. ಇದಕ್ಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂದು ಕರೀತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರೆ. ಈ ಕಂಪನಿ ಯಾವಾಗ ಸ್ಥಾಪನೆ ಆಗ್ತಪ್ಪ ಅಂತಂದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ? 1600ರಲ್ಲಿ. ಹಾಗಾದ್ರೆ ಈ ಕಂಪನಿಗೆ ಜಾನ್ ಕಂಪನಿ ಅಂತ ಕೂಡ ಕರೀತಾರೆ. ಜಾನ್ ಕಂಪನಿ ಅಂತ ಕೂಡ ಕರೀತಾರೆ. ಹೌದಾ? ಹಾಗಾದ್ರೆ ಈ ಕಂಪನಿಯ ಸ್ಥಾಪನೆ ಮಾಡಿದವರು ಯಾರು? ಸ್ಥಾಪಕರು. ಈ ಕಂಪನಿಯ ಸ್ಥಾಪಕರು ಯಾರು ಅಂತಂದಾಗ ಒಬ್ಬ ಜಾನ್ ವಾಟ್ಸ್ ಅಂತೇಳಿ, ಜಾನ್ ವಾಟ್ಸ್. ಇನ್ನೊಬ್ಬ ಜಾರ್ಜ್ ವೈಟ್ ಅಂತೇಳಿ, ಜಾರ್ಜ್ ವೈಟ್. ಹೌದಾ? ಜಾನ್ ವಾಟ್ಸ್ ಮತ್ತು ಜಾರ್ಜ್ ವೈಟ್ ಎಂಬ ಇಬ್ಬರು ಅಧಿಕಾರಿಗಳು ಕೂಡಿಕೊಂಡು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಈ ಕಂಪನಿ ಸ್ಥಾಪನೆಗೆ ಅನುಮತಿ ನೀಡಿದವರು ಯಾರು? ಹೌದಾ?
ಅನುಮತಿಯನ್ನು ನೀಡಿದವರು ಯಾರು ಅಂತಂದಾಗ ಇಂಗ್ಲೆಂಡ್ನ ರಾಣಿ ಒಂದನೇ ಎಲಿಜಬೆತ್ ಹೌದಾ. ರಾಣಿ ಒಂದನೇ ಎಲಿಜಬೆತ್ ಇದಕ್ಕ ಅವಕಾಶವನ್ನು ಕೊಡ್ತಾರೆ, ಅನುಮತಿಯನ್ನು ಕೊಡ್ತಾರೆ. ಎಷ್ಟು ವರ್ಷದ ಸನ್ನದನ್ನು ಕೊಡ್ತಾರಪ್ಪ ಅಂದ್ರೆ 15 ವರ್ಷ. ಹೌದಾ, 15 ವರ್ಷದ ಅವಕಾಶ ಅನುಮತಿಯನ್ನು ನೀಡಿದ್ದಾರೆ ಯಾರಪ್ಪ ಅಂದ್ರೆ ಒಂದನೇ ಎಲಿಜಬೆತ್. ಹಾಗಾದ್ರೆ ಈ ಕಂಪನಿಯ ಮೊದಲ ಗವರ್ನರ್ ಆಗಿ ನೇಮಕ ಆದವರು ಯಾರು? ಮೊದಲ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂತಂದಾಗ ಥಾಮಸ್ ಸ್ಮಿತ್ ಅಂತೇಳಿ. ಥಾಮಸ್ ಸ್ಮಿತ್ ಎನ್ನುವ ವ್ಯಕ್ತಿ ಈ ಮೊದಲ ಗವರ್ನರ್ ಆಗಿ ಕೆಲಸ ಮಾಡಿದ್ದ. ಯಾವ ಕಂಪನಿ ಅಂದ್ರೆ 1600ರಲ್ಲಿ ಸ್ಥಾಪನೆಯಾದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಮೊದಲ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾನೆ. ಹೌದಾ, ನೀವು ಅನ್ಕೊಂಡಿರ್ತೀರಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಈ ಇಂಗ್ಲೆಂಡ್ ನ ರಾಣಿ ಒಂದನೇ ಎಲಿಜಬೆತ್ ಸ್ಥಾಪನೆ ಮಾಡಿಲ್ಲ. ಸ್ಥಾಪನೆಗೆ ಅನುಮತಿ ಕೊಟ್ಟಾರ. ಸ್ಥಾಪನೆ ಮಾಡಿದವರು ಜಾನ್ ವಾಟ್ಸ್ ಮತ್ತು ಜಾರ್ಜ್ ವೈಟ್ ಎಂಬ ಇಬ್ಬರು ವ್ಯಕ್ತಿಗಳನ್ನು ಸ್ಥಾಪನೆ ಮಾಡ್ತಾರೆ. ಹೌದಾ, ಸ್ಥಾಪನೆ ಮಾಡ್ತಾರೆ. ಇದು ಏನಪ್ಪಾ ಅಂತಂದಾಗ ಭಾರತದಲ್ಲಿ ನೋಡ್ರಿ, ಅಥವಾ ಪೂರ್ವಾತ್ಯದ ವ್ಯಾಪಾರ ಮತ್ತು ಏಕಸ್ವಾಮ್ಯವನ್ನ ಮಾಡಲು ಅನುಮತಿಯನ್ನ ಕೊಟ್ಟರು. ಸನ್ನದು ಅಂತ ಕೊಟ್ಟರು. ಯಾರಪ್ಪ ಅಂದ್ರೆ ರಾಣಿ ಎಲಿಜಬೆತ್. ಇದರ ಉದ್ದೇಶಕ್ಕಾಗಿ ಸಾಂಬಾರು ಪದಾರ್ಥಗಳನ್ನ ವ್ಯಾಪಾರ ಮಾಡೋಗೋಸ್ಕರ. ಹೌದಿಲ್ಲ, ಭಾರತಕ್ಕೆ ಫಸ್ಟ್ ಭೇಟಿ ನೀಡಿದ ಒಬ್ಬ ವ್ಯಕ್ತಿ ವ್ಯಾಪಾರ ಯಾರಪ್ಪ ಅಂತಂದಾಗ ಜಾನ್ ಮಿಲ್ಟನ್ ಹಾಲ್ ಅಂತೇಳಿ ಬಂದಿದ್ದ. ಅದಾದ್ಮೇಲೆ ಇವಾಗ 1600ರಲ್ಲಿ ಇವರು ಸ್ಥಾಪನೆ ಮಾಡಿದ್ದಾರೆ. 1600ರಲ್ಲಿ ಇವರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದಾರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಹಾಗಾಗಿ ಭಾರತದಲ್ಲಿ ವ್ಯಾಪಾರ ಮಾಡಕ ಅನುಮತಿಯನ್ನು ಪಡೆಯಲು ಈ ಕೆಲವೊಬ್ಬ ರಾಯಭಾರಿಗಳು ಬರ್ತಿದ್ದಾರೆ ಭಾರತಕ್ಕೆ. ಹೌದಾ, ಭಾರತಕ್ಕೆ ಅನುಮತಿಯನ್ನು ಪಡೆಯಲು ಬಂದಂತ ರಾಯಭಾರಿಗಳಲ್ಲಿ ಅವಾಗ ಈ ಭಾರತಕ್ಕೆ ವ್ಯಾಪಾರಕ್ಕಾಗಿ ಅನುಮತಿ ಪಡೆಯಕ ಒಬ್ಬ ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ರಾಜ ಇದ್ದ, ಬ್ರಿಟನ್ ರಾಜ. ಯಾರಪ್ಪ ಅಂತಂದಾಗ ನೆನಪಿಟ್ಟುಕೊಳ್ರಿ, ಯಾರಪ್ಪ ಅಂದ್ರೆ 1ನೇ ಜೇಮ್ಸ್ ಅಂತೇಳಿ. 1ನೇ ಜೇಮ್ಸ್. ಈ 1ನೇ ಜೇಮ್ಸ್ ಎಂಬ ಬ್ರಿಟನ್ ರಾಜ ಇವ. ಹೌದಾ, ಬ್ರಿಟನ್ನಿನ ರಾಜ. ಈ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ವ್ಯಾಪಾರದ ಅನುಮತಿಯನ್ನು ಪಡೆಯಕ ಒಂದು ವ್ಯಾಪಾರ ವಸಾಹತು ಕೇಂದ್ರವನ್ನು ಸ್ಥಾಪನೆ ಮಾಡಕ ಒಬ್ಬ ರಾಯಭಾರಿಯನ್ನು ಮೊಟ್ಟ ಮೊದಲ ಬಾರಿಗೆ ಕಳಿಸಿಕೊಟ್ಟ. ಯಾವಾಗ ಕಳಿಸಿಕೊಟ್ಟ ಅಂದ್ರೆ 1609ರಲ್ಲಿ ಕಳಿಸಿಕೊಡ್ತಾನೆ. 1609ರಲ್ಲಿ ಕಳಿಸಿಕೊಟ್ಟ ಯಾರಿಗೆ ಅಂತಂದ್ರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತೇಳಿ. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ರವರಿಗೆ ಕಳಿಸಿಕೊಟ್ಟ. ನೆನಪಿಟ್ಟುಕೊಳ್ಳಿ, ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ನನ್ನ ಕಳಿಸಿಕೊಟ್ಟ ಭಾರತಕ್ಕೆ. ಬಟ್ ಭಾರತದಲ್ಲಿ ಆಗ್ರಾ ಮತ್ತು ದೆಹಲಿಗಳಲ್ಲಿ ಆಳ್ವಿಕೆ ಮಾಡತಕ್ಕಂಥವ್ರು ಯಾರು ಇದ್ರು ಅಂದ್ರೆ ಮೊಘಲ ಚಕ್ರವರ್ತಿ ಜಹಾಂಗೀರ್ ಆಳ್ವಿಕೆ ಮಾಡ್ತಿದ್ದ. ಯಾರು ಆಳ್ವಿಕೆ ಮಾಡ್ತಿದ್ರು? ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಮೊಘಲ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ವ್ಯಾಪಾರದ ಅನುಮತಿಯನ್ನ ಕೇಳಕ್ ಬಂದನ. ಬಟ್ ಅನುಮತಿ ಸಿಗೋದಿಲ್ಲ, ಸ್ವಚ್ಛ ಅನುಮತಿ ಸಿಗಲ್ಲ. ಯಾಕ ಸಿಗಲ್ಲಪ್ಪ ಅಂತಂದಾಗ ಈವ ಭಾರತಕ್ಕೆ ಬರಿಗೈಲಿ ಬಂದಿದ್ದ. ಜಹಾಂಗೀರ್ ಹೇಳ್ದ, ನೀ ಯಾವ ದೇಶದಿಂದ ಬಂದಿ? ಇಂಗ್ಲೆಂಡ್ ಬಂದಿಯಪ್ಪ ಅಂದ್ರೆ ಬರಿಗೈಲಿ ಯಾಕೆ ಬಂದಿದಿ? ಏನಾದ್ರು ತರಬೇಕಿಲ್ಲ? ಬೇಗ ಮನೆ ಬಂದಾಗ ಖಾಲಿ ಹೋಗ್ತಾರೆ ನೀವು? ಖಾಲಿ ಹೋಗಲ್ಲ. ಏನಾದ್ರು ತಿನ್ನಾಕ ತೊಗೊಂಡೋಗಿರ್ತಾರೆ. ಬಾಳೆಹಣ್ಣು ಆಗಿರ್ಬೋದು, ಸೇಬಿನ ಹಣ್ಣು ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಒಟ್ಟು ಏನಾದ್ರು ಲಾಸ್ಟ್ ಸಜ್ಜಕ್ರೆ ಒಯ್ಯಿರಿ. ಹೌದಿಲ್ಲ, ಬೀಗರ್ ಮನೆಗೆ ಹೋದಾಗ ಏನಾದ್ರು ಒಯ್ಬೇಕು ತಿನ್ನಾಕ. ಖಾಲಿ ಬರಿಗಲ ಹೋದ್ರ ಹೆಂಗ್ರಿ ನಿಮ್ಗೆ ಹ್ಯಾಂಗ್ ಸತ್ಕಾರ ಮಾಡ್ತಾರ ಬೀಗರು ಅಂತ? ಹೌದಿಲ್ಲ, ಹಂಗ ಇವ ಖಾಲಿ ಕೈಲಿ ಬಂದಿದ್ದ. ಜಹಾಂಗೀರ್ ಅಂದ, ಏನು ತಂದಿರ ಸೌಕರ, ನೀ ಇಂಗ್ಲೆಂಡ್ ಬಂದಿದ್ದಿ, ಸ್ವಲ್ಪ ನಿಮ್ ಬಲ್ಯಾಕ ಭಾರಿ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಪರ್ಫ್ಯೂಮ್ಸ್ಗಳು ಇರ್ತವೆ, ಚೆನ್ನಾಗಿರ್ತಕ್ಕಂಥ ಜ್ಯೂಸ್ಗಳು ಇರ್ತವೆ. ಜ್ಯೂಸ್ ಬಾಟಲ್ ಅಂದ್ರೆ ಜ್ಯೂಸ್ ಅಂದ್ರೆ ಗೊತ್ತಾಗ್ತದ ನಿಮ್ಗ? ಹೌದಿಲ್ಲ, ಜ್ಯೂಸ್ ಕುಡ್ದು ನಶೆದಾಗ ಡ್ಯಾನ್ಸ್ ಮಾಡ್ತಿರ್ತಾವ. ಡಾನ್ಸ್ ವೈನ್, ಒಳ್ಳೆ ವೈನ್ಗಳಿದಾವ, ತರಬೇಕು ಅಂತಂದಾಗ ಅದಕ್ಕ ಇವ ಅವರಿಗೆ ವ್ಯಾಪಾರಕ್ಕೆ ಅನುಮತಿ ಕೊಡದೆ ಕಾರಣಕ್ಕಾಗಿ ಜಹಾಂಗೀರ್ ಹೇಳದ ಕಾರಣ, ನೋಡಪ್ಪ ನಾವು ಭಾರತಕ್ಕೆ ಭೇಟಿ ಕೊಟ್ಟಂತ ಪೋರ್ಚುಗೀಸರಿಗೆ ಸ್ನೇಹ ಬೆಳೆಸಿವಿ. ಆ ಪೋರ್ಚುಗೀಸರು ನಮಗೆ ನೌಕಾಬಲದ
ಪೂರೈಕೆ ಮಾಡ್ತಾರೆ, ನಮಗೆ ನೌಕಾಪಡೆನ ಕೊಡ್ತಿರ್ತಾರೆ ಯುದ್ಧ ಮಾಡಕ್ಕ ಅಂತ ಹೇಳ್ಕೊಂಡು ಜಹಾಂಗೀರ್ ಹೇಳಕ್ಕೆ ಅವನಿಗೆ ವ್ಯಾಪಾರದ ಅನುಮತಿಯನ್ನು ಕೊಡಲ್ಲ. ವಾಪಸ್ ಹೋದ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಈ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಯಾವಾಗ ವಾಪಸ್ ಮರಳಿ ತನ್ನ ದೇಶಕ್ಕೆ ಹೋದ್ನೋ, ಈ 1612ರಲ್ಲಿ ಈ ಪೋರ್ಚುಗೀಸರ ಕೆಲವೊಂದು ಅವರ ಒಂದು ಹಿರಿಮೆಯನ್ನು ಕಡಿಮೆ ಮಾಡಬೇಕಾಗಿತ್ತು. ಈಗ ಅವರೇ ಫುಲ್ ಬಲಿಷ್ಠ ಆಗ್ಯಾರ ಭಾರತದಲ್ಲಿ. ಪೋರ್ಚುಗೀಸರು ಆಲ್ರೆಡಿ ಜಹಾಂಗೀರ್ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸಿದ್ದಾರೆ. ಅದಕ್ಕ ಇವ್ರಿಗೆ ಸ್ವಲ್ಪ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದಾಗ ತಗ್ಗಿಸಬೇಕು ಅಂತ ತಿಳ್ಕೊಂಡು ಈ ಬ್ರಿಟಿಷರಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಬರ್ತಾನೆ. ಯಾರಪ್ಪ ಅಂದ್ರೆ ಕ್ಯಾಪ್ಟನ್ ಬೆಸ್ಟ್ ಅಂತೇಳಿ. ನೋಡ್ರಿ, ಕ್ಯಾಪ್ಟನ್ ಬೆಸ್ಟ್. ಈ ಕ್ಯಾಪ್ಟನ್ ಬೆಸ್ಟ್ ಎಂಬ ಅಧಿಕಾರಿ ಭೇಟಿ ಕೊಟ್ಟು 1612ರಲ್ಲಿ ಪೋರ್ಚುಗೀಸರನ್ನು ಈ ಪೋರ್ಚುಗೀಸರನ್ನು ಯಾವ ಕದನದಲ್ಲಿ ಸೋಲಿಸ್ತಾರಪ್ಪ ಅಂತಂದಾಗ, ಯಾವ ಕದನದಲ್ಲಿ ಸೋಲಿಸಿದ ಅಂದ್ರೆ ಸ್ವಾಲಿ ಕದನದಲ್ಲಿ ಸಂಪೂರ್ಣವಾಗಿ ಕ್ಯಾಪ್ಟನ್ ಬೆಸ್ಟ್ ಯಾರನ್ನ ಸೋಲಿಸ್ತಪ್ಪ ಅಂದ್ರೆ ಪೋರ್ಚುಗೀಸರನ್ನ ಸೋಲಿಸಿದ ಕ್ಯಾಪ್ಟನ್ ಬೆಸ್ಟ್ ಇದೇ 1612ರಲ್ಲಿ ಜಹಾಂಗೀರ್ನಿಂದ ಅನುಮತಿ ಪಡಿತಾನೆ. ಹೌದಾ? ಜಹಾಂಗೀರ್ನಿಂದ ವ್ಯಾಪಾರ ವಸಾಹತು ಕೇಂದ್ರವನ್ನು ಸ್ಥಾಪನೆ ಮಾಡಲು ಅನುಮತಿಯನ್ನು ಪಡೆದ. ಹೌದಾ? ಅನುಮತಿಯನ್ನು ಪಡೆದ. ಇವ ಅನುಮತಿ ಪಡೆದ ಅನ್ನೋಗೋಸ್ಕರ ಮುಂದೆ 1613ರಲ್ಲಿ ಒಬ್ಬ ಅಧಿಕಾರಿ, ಕ್ಯಾಪ್ಟನ್ ಬೆಸ್ಟ್ ನ ಜೊತೆಗೆ ಬಂದಂತ ಒಬ್ಬ ಅಧಿಕಾರಿ ಯಾರಪ್ಪ ಅಂದ್ರೆ ಅಲ್ಡ್ವರ್ತ್ ಅಂತೇಳಿ, ಅಲ್ಡ್ವರ್ತ್ ಎಂಬ ಅಧಿಕಾರಿ ಸೂರತ್ ನಲ್ಲಿ ಸ್ಥಾಪನೆ ಮಾಡ್ತಾನೆ. ನೆನ್ಪಿಟ್ಕೊಳ್ರಿ, ಸೂರತ್ ನಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ವಸಾಹತು ಕೇಂದ್ರ ಸ್ಥಾಪನೆಯಾಗ್ತದೆ. ನೆನಪಿಟ್ಕೊಳ್ರಿ, ಇದು ಭಾರತದಲ್ಲಿ ಸ್ಥಾಪನೆಯಾದ ಬ್ರಿಟಿಷರ ಮೊದಲ ವ್ಯಾಪಾರ ವಸಾಹತು ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಸೂರತ್ ಫಸ್ಟ್. ಪೋರ್ಚುಗೀಸರ್ದು ಎಲ್ಲಿ? ಕೊಚ್ಚಿನ್. ಹಾಗಾದ್ರೆ ಡಚ್ಚರ್ದು ಫಸ್ಟ್ ಸ್ಟಾರ್ಟ್ ಆಗುದು ಎಲ್ಲಿ? ಮಚಲಿಪಟ್ಟಣ. ಡೇನರ್ದು ಎಲ್ಲಿ? ಡೇನರ್ದು ತಿರುವಾಂಕೂರ್. ಹಾಗಾದ್ರೆ ಇಂಗ್ಲಿಷರ್ದು ಎಲ್ಲಿ? ಬ್ರಿಟಿಷರ್ದು ಎಲ್ಲಿ? ಸೂರತ್ ನಲ್ಲಿ. ನೆನಪಿಟ್ಟುಕೊಳ್ರಿ, ಸ್ಥಾಪನೆ ಇತ್ತು. ಇವಾಗ ಸ್ಥಾಪನೆ ಆದ್ಮೇಲೆ ಮತ್ತೊಮ್ಮೆ ಇಂಗ್ಲೆಂಡಿನ ರಾಜ ಒಂದನೇ ಜೇಮ್ಸ್ ಮತ್ತೊಮ್ಮೆ ಅಧಿಕೃತವಾಗಿ ಇನ್ನೊಬ್ಬ ಅಧಿಕಾರಿಯನ್ನ 1615ರಲ್ಲಿ ಭಾರತಕ್ಕೆ ರಾಯಭಾರಿಯಾಗಿ ಕಳಿಸ್ತಾರೆ. 1615ರಲ್ಲಿ ಯಾರಿಗೆ ಕಳಿಸ್ತಾನಪ್ಪ ಅಂದ್ರೆ, ಅವಾಗ ಬಂದವರು ಯಾರಪ್ಪ ಅಂದ್ರೆ ಸರ್ ಥಾಮಸ್ ರೋ ಅಂತೇಳಿ. ಸರ್ ಥಾಮಸ್ ರೋ ಎಂಬ ವ್ಯಕ್ತಿ ಭಾರತಕ್ಕೆ ಭೇಟಿ ಕೊಟ್ಟ. ಈತ ಬಹಳ ಚತುರ, ಬಹಳ ಜಾಣನಾಗಿದ್ದ ಸರ್ ಥಾಮಸ್ ರೋ. ಜಹಾಂಗೀರ್ನಿಗೆ ಏನೇನು ಬೇಕು, ಏನು ಅವಶ್ಯಕತೆ ಅಂತ ತಿಳ್ಕೊಂಡು ಅವಾಗ ಅರ್ಥ ಮಾಡ್ಕೊಂಡು ಎಲ್ಲ ತುಂಬಂದಿವ. ಒಳ್ಳೆ ಪರ್ಫ್ಯೂಮ್ಗಳು ತಂದಿದ್ದ, ಒಳ್ಳೆ ಬಾಟ್ಲಿಗಳು, ವೈನ್ಗಳು ತಂದು ಜಹಾಂಗೀರ್ಗೆ ಕೊಟ್ಟ. ತಗೋರಿ ಚಕ್ರವರ್ತಿಗಳಿಗೆ, ತಗೋರಿ ಎಂಜಾಯ್ ಮಾಡ್ರಿ ಅಂತ. ಲೈಫ್ನಾಗ ಏನ್ ಅದಕ್ಕೆ ಎಂಜಾಯ್ ಮಾಡ್ರಿ, ಹೌದಿಲ್ಲ? ಎಂಜಾಯ್ ಮಾಡ್ರಿ ಅಂತ ಕೊಟ್ಟ. ಅದು ಹುಚ್ಚಾಗ್ಬಿಡ್ತು ಜಹಾಂಗೀರ್. ಎಂತ ಒಳ್ಳೆ ಅಧಿಕಾರಿ ಬಂದನಪ್ಪ ಅಂತೇಳಿ. ನಿನಗೆ ಏನು ಬೇಕಪ್ಪ ಅಂತಂದ ಥಾಮಸ್, ನನಗೇನಿಲ್ಲ, ಕೆಲವೊಂದು ಕಡೆ ಬೇರೆ ಪ್ರದೇಶಗಳಲ್ಲಿ ಕೆಲವೊಂದು ವಸಾಹತು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಬೇಕು, ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಬೇಕು ಅಂತ. ಎಲ್ಲೆಲ್ಲಿ ಮಾಡ್ತೀರಿ ಸರ್? ಮಾಡ್ರಿ. ಎಲ್ಲೆಲ್ಲಿ ನೋಡ್ರಿ. ಎಲ್ಲಿಪ್ಪ ಅಂತಂದಾಗ ಆಗ್ರಾ, ಹೌದಾ? ಆಗ್ರಾದಲ್ಲಿ, ಆಮೇಲೆ ಅಹಮದಾಬಾದ, ಹೌದಾ? ಮತ್ತೆ ಬರೋಡಾದಲ್ಲಿ, ಆಮೇಲೆ ಬ್ರೋಚ್ ಪ್ರದೇಶದಲ್ಲಿ, ಹೌದಿಲ್ಲ? ಈ ಕಡೆ ಎಲ್ಲಾ ವ್ಯಾಪಾರ ವಸಾಹತು ಕೇಂದ್ರಗಳನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದಾಗ ಸರ್ ಥಾಮಸ್ ರೋ ಅಂತ. ನೆನಪಿಟ್ಕೊಳ್ರಿ, ಯಾರು? ಸರ್ ಥಾಮಸ್ ರೋ. ಹಾಗಾದ್ರೆ ಇವಾಗ ಫುಲ್ ಪರ್ಮಿಷನ್ ತಗೊಂಡ್ಬಿಟ್ರು ಭಾರತದಾಗ ಬ್ರಿಟಿಷರ್ ಜಹಾಂಗೀರ್ನಿಂದ. ಈ ಕುಡುಕ ಜಹಾಂಗೀರ ಅವರಿಗೆ ಅನುಮತಿ ಕೊಟ್ಟ. ಕ್ಯಾಪ್ಟನ್ ಬೆಸ್ಟ್ ಕೊಟ್ಟ, ಥಾಮಸ್ ರೋ ಕೊಟ್ಟ. ಕ್ಯಾಪ್ಟನ್ ಬೆಸ್ಟ್ ಕೊಟ್ಟದ್ದು ಒಂದೇ ಪ್ಲೇಸ್, ಸೂರತ್ ನಲ್ಲಿ. ಆದ್ರೆ ಥಾಮಸ್ ರೋ ಬಂದಾಗ ಎಷ್ಟು ಪ್ರದೇಶ? ಆಗ್ರಾ, ಅಹಮದಾಬಾದ್, ಬರೋಡಾ, ಬ್ರೋಚ್
ಎಂಬ ಪ್ರದೇಶಗಳಲ್ಲಿ ವ್ಯಾಪಾರ ವಸಾಹತು ಕೇಂದ್ರ ಸ್ಥಾಪನೆ ಮಾಡಕ್ಕೆ ಅನುಮತಿ ಕೊಟ್ಟಾದ್ಮೇಲೆ ಇವರು ಭಾರತದಲ್ಲಿ ನೆಲೆ ಊರಿದ್ರು. ಸರ್, ಭಾರತ ನೆಲೆ ಊರಿದಾಗ ಇವರು ಭಾರತಕ್ಕೆ ಎಂಟ್ರಿ ಕೊಟ್ಟಾಗ ಇವರ ಮೊದಲ ರಾಜಧಾನಿ ಯಾವುದಿತ್ತು? ಹೌದಾ, ಮೊದಲ ರಾಜಧಾನಿ ಮಾಡಿಕೊಂಡಿದ್ರು. ಇವರ ಮೊದಲ ರಾಜಧಾನಿಯಾಗಿ ಮಾಡಿಕೊಂಡ ಪ್ರದೇಶ ಯಾವುದು ಅಂತಂದಾಗ ಯಾವುದಪ್ಪ ಅಂದ್ರೆ ಮುರ್ಷಿರಾಬಾದ್ ಅಂತೇಳಿ. ಮುರ್ಷಿರಾಬಾದ್. ಹೌದಾ, ಇವರ ಮೊದಲ ರಾಜಧಾನಿ ಯಾವುದು? ಮುರ್ಷಿರಾಬಾದ್ ಅಂತೇಳಿ. ಈ ಮುರ್ಷಿರಾಬಾದ್ ಎಂಬ ನಗರವನ್ನ ತಮ್ಮ ಮೊದಲ ರಾಜಧಾನಿಯಾಗಿ ಮಾಡಿಕೊಂಡವರು ಯಾರಪ್ಪ ಅಂದ್ರೆ ಬ್ರಿಟಿಷರ್. ಹೌದಾ, ಹಾಗಾದ್ರೆ ಇವರಿಂದ ಕೆಲವೊಂದು ಪ್ರಸಿದ್ಧವಾಗಿರತಕ್ಕಂಥ ಭಾರತದಲ್ಲಿ ನಗರಗಳು ನಿರ್ಮಾಣ ಆಗಿವೆ. ಯಾವ್ಯಾವ ನಗರಗಳು ನಿರ್ಮಾಣ ಆಗಿದ್ದಾವೆ ಅಂತಂದಾಗ, ಒಂದು ಫಸ್ಟ್ ಇವರಿಂದ ನಿರ್ಮಾಣ ಆದಂತ ನಗರ ಯಾವ್ದಪ್ಪ ಅಂದ್ರೆ ಮದ್ರಾಸ್ ಅಥವಾ ಇನ್ನೊಂದು ಹೆಸರು ಕರೀತಾರೆ ಚೆನ್ನೈ. ಹೌದಾ, ಮದ್ರಾಸ್ ಅಥವಾ ಚೆನ್ನೈ. ಹೌದಾ, ಈ ಮದ್ರಾಸ್ ಅಥವಾ ಚೆನ್ನೈ ನಗರವನ್ನು ನಿರ್ಮಾಣ ಮಾಡ್ತಾರೆ. ಯಾವಾಗ ಅಂತಂದಾಗ 1639ರಲ್ಲಿ ಈ ನಗರ ನಿರ್ಮಾಣ ಆಗ್ತದೆ. 1639ರಲ್ಲಿ ಈ ನಗರ ನಿರ್ಮಾಣ ಆಗ್ತದೆ. ಸರ್, ಹಾಗಾದ್ರೆ ಯಾವ ರೀತಿ ನಗರ ನಿರ್ಮಾಣ ಆಯಿತು? ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿದ್ರೆ, ಈ ನಗರವನ್ನ ನಿರ್ಮಾಣ ಮಾಡದಂತ ವ್ಯಕ್ತಿ ಯಾರು ಅಂತಂದಾಗ ಫ್ರಾನ್ಸಿಸ್ ಡೇ ಅಂತೇಳಿ. ಫ್ರಾನ್ಸಿಸ್ ಡೇ ಎಂಬ ಬ್ರಿಟಿಷ್ ವ್ಯಕ್ತಿ ಈ ನಗರವನ್ನ ನಿರ್ಮಾಣ ಮಾಡಿದ. ಹಾಗಾದ್ರೆ ಇದೇ ಫ್ರಾನ್ಸಿಸ್ ಡೇ ಪ್ರಾರಂಭದಲ್ಲಿ ಬಂದಾಗ ಇಲ್ಲಿ ನಮ್ಮ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಿರಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು. ಹೌದಾ, ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಅರಸರಿಂದ, ಹೌದಾ, ಈ ಅರಸರಿಂದ ಒಂದು ನಿವೇಶನವನ್ನು ಪಡೆದುಕೊಂತಾನೆ. ಯಾವ್ದಪ್ಪ ಅಂದ್ರೆ ಚಂದ್ರಗಿರಿ ಎಂಬ ನಿವೇಶನ ಪಡೆದ. ಈ ಚಂದ್ರಗಿರಿ ನಿವೇಶನದ ಸ್ವಲ್ಪ ದೂರದಲ್ಲಿ ಅಂದ್ರೆ ಇವಾಗ ತಮಿಳುನಾಡಿನಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿದ. ಯಾವ ಕೋಟೆ ಅಂತಂದಾಗ ಇದಕ್ಕ ಸೇಂಟ್ ಜಾರ್ಜ್ ಕೋಟೆ ಅಂತ ಕರೀತಾರೆ. ನೆನಪಿಟ್ಕೊಳ್ರಿ, ಯಾವ ಕೋಟೆ ಅಂದ್ರೆ ಸೇಂಟ್ ಜಾರ್ಜ್ ಕೋಟೆ. ಹೌದಾ, ಸೇಂಟ್ ಜಾರ್ಜ್ ಕೋಟೆಯನ್ನ ನಿರ್ಮಾಣ ಮಾಡಿದ. ಈ ಸೇಂಟ್ ಜಾರ್ಜ್ ಕೋಟೆ ನಿರ್ಮಾಣ ಮಾಡಿದಲ್ಲ, ಈ ಕೋಟೆಯ ಸುತ್ತಮುತ್ತಲು ಹಲವಾರು ಸೈನಿಕರು, ಹಲವಾರು ಅನುಯಾಯಿಗಳು, ಹಲವಾರು ಜನರು ವಾಸನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಸನೆ ಮಾಡ್ತಾ ಅಲ್ಲೇ ಈ ಕೋಟೆಯ ಸುತ್ತಮುತ್ತಲೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೋರಮಂಡಲ ತೀರದಲ್ಲಿ ಒಂದು ನಗರ ನಿರ್ಮಾಣ ಆಗ್ತದೆ, ಹೊಸ ನಗರ. ಅದೇ ಯಾವ್ದಪ್ಪ ಅಂದ್ರೆ ಮದ್ರಾಸ್ ಅಥವಾ ಚೆನ್ನೈ ಎಂಬ ನಗರ. ಆವಾಗಿನ ಮದ್ರಾಸ್, ಇವಾಗಿನ ಚೆನ್ನೈ. ಹೌದಿಲ್ಲ, ಈ ಒಂದು ನಗರ ನಿರ್ಮಾಣ ಆಗ್ತದೆ. ಹೌದಿಲ್ಲ, ಹಾಗಾದ್ರೆ ಬ್ರಿಟಿಷರು ಭಾರತದಲ್ಲಿ ಕಟ್ಟಿದ ಮೊದಲ ಕೋಟೆ ನೆನಪಿಟ್ಟುಕೊಳ್ಳಿ. ಮೊದಲ ಕೋಟೆ ಯಾವುದು ಅಂತ ನೀವು ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಭಾರತದಲ್ಲಿ ಅದು ಸೇಂಟ್ ಜಾರ್ಜ್ ಕೋಟೆ, ಕೋರಮಂಡಲ ತೀರದಲ್ಲಿ ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಇದೇ ಒಂದು ನಗರದಲ್ಲಿ ಮುಂದೆ ಬರೆದು 1690ರ ಅವಧಿಯಲ್ಲಿ ಈ ಮರಾಠರ ಆಳ್ವಿಕೆ ಮಾಡ್ತಿದ್ರು. ಈ ಮರಾಠರಲ್ಲಿ ರಾಜ ಯಾರು ಅಧಿಕಾರಕ್ಕಾಗಿ ಪ್ರಯತ್ನವನ್ನ ಮಾಡ್ತಿದ್ದ ಅಂತಂದಾಗ ರಾಜಾರಾಮ. ಹೌದಾ, ರಾಜಾರಾಮ ಅಂತೇಳಿ, ಛತ್ರಪತಿ ರಾಜಾರಾಮ ಅಂತೇಳಿ. ಈ ರಾಜಾರಾಮ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ರಾಜಾರಾಮನಿಂದ ಒಂದು ಪ್ರದೇಶವನ್ನ ಪಡೆದುಕೊಳ್ತಾರೆ. ಯಾವ ಪ್ರದೇಶವನ್ನ ಪಡೆದುಕೊಳ್ತಾರಪ್ಪ ಅಂದ್ರೆ ದೇವನಾಮ ಪಟ್ಟಣ ಅಂತೇಳಿ. ಹೌದಾ, ದೇವನಾಮ್ ಎಂಬ ಪಟ್ಟಣವನ್ನ ಪಡೆದುಕೊಂಡು ಈ ದೇವನಾಮ್ ಪಟ್ಟಣದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಇದು ಕೂಡ ಎಲ್ಲಿ ಬರ್ತಪ್ಪ ಅಂದ್ರೆ ತಮಿಳುನಾಡಿಗೆ ಬರ್ತೈತಿ. ಇದರ ಸಮೀಪದಲ್ಲಿ ಇನ್ನೊಂದು ಕೋಟೆನ ಕಟ್ತಾರೆ. ಯಾವ ಕೋಟೆ ಕಟ್ತಾರಪ್ಪ ಅಂದ್ರೆ ಸೇಂಟ್ ಡೇವಿಡ್ ಕೋಟೆ ಅಂತೇಳಿ. ಯಾವ ಕೋಟೆ? ಸೇಂಟ್ ಡೇವಿಡ್ ಕೋಟೆಯನ್ನು ಕಟ್ಟಿದರು. ಇವರು ಕಟ್ಟಿದ ಭಾರತದ ಎರಡನೇ ಕೋಟೆ ಯಾವ್ದಪ್ಪ? ಸೇಂಟ್ ಡೇವಿಡ್ ಕೋಟೆ. ಹೌದಿಲ್ಲ, ಒಂದು ಸೇಂಟ್ ಜಾರ್ಜ್ ಕೋಟೆ ಆದ್ರೆ ಎರಡನೇದು ಸೇಂಟ್ ಡೇವಿಡ್ ಕೋಟೆ. ಇದನ್ನು ಕೂಡ ಕೋರಮಂಡಲ ತೀರದಲ್ಲಿ ಕಂಡು ಬರ್ತಕ್ಕಂಥದ್ದು. ಯಾವ ನಗರದಲ್ಲಿ? ಮದ್ರಾಸ್ ಅಥವಾ ಚೆನ್ನೈ. ಹೌದಾ, ಕೊನೆಗೆ ಇವರು ಆಡಳಿತಕ್ಕೆ, ಹೌದಲ್ಲ, ಆಡಳಿತ ಅಥವಾ ಒಡೆತನಕ್ಕೆ ಒಳಪಟ್ಟ
ಒಳಪಟ್ಟ ಮೊದಲ ಪ್ರಾಂತ್ಯ, ಮೊದಲ ಪ್ರದೇಶ, ಒಳಪಟ್ಟ ಮೊದಲ ಪ್ರದೇಶ ಯಾವ್ದಪ್ಪ ಅಂತಂದಾಗ ಮದ್ರಾಸ್. ಹೌದಾ? ಬ್ರಿಟಿಷರ ಭಾರತ ಮೊದಲ ಪ್ರಾಂತ್ಯ, ಇದು ಬ್ರಿಟಿಷರ ಭಾರತದಲ್ಲಿರ್ತಕ್ಕಂಥ ಮೊದಲ ಪ್ರಾಂತ್ಯ ಯಾವುದು ಅಂದ್ರೆ ಮದ್ರಾಸ್ ಪ್ರಾಂತ್ಯ. ಹೌದಾ? ಮದ್ರಾಸ್ ಪ್ರಾಂತ್ಯ. ಇದೇ ಮದ್ರಾಸ್ ಪ್ರಾಂತ್ಯದಲ್ಲಿ ಮುಂದೆ 1688ರ ಅವಧಿಯಲ್ಲಿ ಏನು ಬರ್ತಾವ ಅಂದ್ರೆ ಮುನ್ಸಿಪಾಲಿಟಿ ಬರ್ತದೆ. ಮುನ್ಸಿಪಾಲಿಟಿ ಬರ್ತದೆ. ಹೌದಾ? ಆದ್ರೆ ಭಾರತ ಮೊದಲ ಮುನ್ಸಿಪಾಲಿಟಿ ಯಾವ್ದಪ್ಪ ಅಂದ್ರೆ ಮದ್ರಾಸ್. ಹೌದಾ? ಮೊದಲ ಮುನ್ಸಿಪಾಲಿಟಿ ಯಾವ್ದಪ್ಪ ಅಂದ್ರೆ ಮದ್ರಾಸ್. ಇವರಿಂದ ನಿರ್ಮಾಣದಂತ ಒಂದು ನಗರ ಇದು ಮದ್ರಾಸ್. ನೆನಪಿಟ್ಟುಕೊಳ್ಳಿ ಪರ್ಫೆಕ್ಟ್ ಆಗಿ. ಮದ್ರಾಸ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತದೆ, ಎರಡನೇದು ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ ಅಂತೇಳಿ. ಹೌದಾ? ಕಲ್ಕತ್ತಾ ನಗರ. ಕಲ್ಕತ್ತಾ ನಗರ. ಈ ಕಲ್ಕತ್ತಾ ನಗರ ಸ್ಥಾಪನೆ ಆಗುದ್ದು, ನಿರ್ಮಾಣ ಆಗುದ್ದು ಯಾವಾಗ ಅಂತಂದಾಗ ನೆನ್ಪಿಟ್ಕೊಳ್ರಿ, 1696ರಲ್ಲಿ ಈ ನಗರ ನಿರ್ಮಾಣ ಆಗ್ತದೆ, ಕಲ್ಕತ್ತಾ ನಗರ. ಈ ಕಲ್ಕತ್ತಾ ನಗರವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ನೋಡೋದಾದ್ರೆ, ಇಲ್ಲಿ ಬ್ರಿಟಿಷರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಮತ್ತೊಬ್ಬ ಯಾರಪ್ಪ ಅಂತಂದಾಗ ಜಾನ್ ಚಾರ್ನಾಕ್ ಅಂತೇಳಿ. ಜಾನ್ ಚಾರ್ನಾಕ್. ಈ ಜಾನ್ ಚಾರ್ನಾಕ್ ಎಂಬ ಅಧಿಕಾರಿ ಕಲ್ಕತ್ತಾ ಎಂಬ ನಗರವನ್ನ ಹೂಗ್ಲಿ ನದಿ ದಂಡೆ ಮೇಲೆ ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿದ. ಹೌದಾ? ಸುಂದರವಾದ ನಗರವನ್ನ ನಿರ್ಮಾಣ ಮಾಡಿದ ಜಾನ್ ಚಾರ್ನಾಕ್ ಅಂತೇಳಿ. ಹಾಗಾದ್ರೆ ಪ್ರಾರಂಭದಲ್ಲಿ ಈ ಬಂಗಾಳದಲ್ಲಿ ಕೆಲವು ಜಮೀನ್ದಾರರು ಆಳ್ವಿಕೆ ಮಾಡ್ತಿದ್ರು. ಈ ಜಮೀನ್ದಾರರಿಂದ 3 ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. 3 ಪ್ರದೇಶಗಳು. ಯಾವ 3 ಪ್ರದೇಶಗಳು ಅಂದ್ರೆ, ಒಂದು ಸುತನತಿ ಅಂತೇಳಿ, ಸುತನತಿ. ಅದಾದ್ಮೇಲೆ ಕ್ಯಾಲಿಕಟ್ ಆದ್ಮೇಲೆ ಗೋವಿಂದಪುರ. ಈ 3 ಪ್ರದೇಶಗಳನ್ನ ಒಳಗೊಂಡು ಸುಂದರವಾದ ನಗರವನ್ನು ರಚನೆ ಮಾಡಿದ ಅದೇ ನಗರ ಯಾವ್ದಂದ್ರೆ ಕಲ್ಕತ್ತಾ ನಗರ. ಯಾವ ನಗರ? ಕಲ್ಕತ್ತಾ ನಗರ. ನಿರ್ಮಾಣ ಮಾಡಿದವರು ಜಾನ್ ಚಾರ್ನಾಕ್. ಯಾವ ನದಿ ದಂಡೆ ಮೇಲೆ? ಹೂಗ್ಲಿ ನದಿ ದಂಡೆ ಮೇಲೆ. ಯಾವ ಒಂದು ರಾಜ್ಯದಲ್ಲಿ? ಈಗ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಕಲ್ಕತ್ತಾ ಅಥವಾ ಕೋಲ್ಕತ್ತಾ ಅಂತ ಕರೀತಾರೆ ನೋಡ್ರಿ. ಹಾಗಾದ್ರೆ 1690ರಲ್ಲಿ ಈ ನಗರ ನಿರ್ಮಾಣ ಆಗ್ತದೆ. ಭಾರತದಲ್ಲಿ ಬ್ರಿಟಿಷರ 2ನೇ ಪ್ರಾಂತ್ಯ ಯಾವುದು ಅಂತ ಇದೆ. 2ನೇ ಪ್ರಾಂತ್ಯ ಕಲ್ಕತ್ತಾ. ಹೌದಾ? ಬ್ರಿಟಿಷರ ಭಾರತದ 2ನೇ ರಾಜಧಾನಿ ಕಲ್ಕತ್ತಾ. 2ನೇ ರಾಜಧಾನಿ. ಹೌದಾ? 2ನೇ ರಾಜಧಾನಿ. ಈ ರಾಜಧಾನಿಯನ್ನ ವರ್ಗಾವಣೆ ಮಾಡೋದು ಯಾರಪ್ಪ ಅಂದ್ರೆ ವಾರನ್ ಹೇಸ್ಟಿಂಗ್. ಅವ ಅಧಿಕಾರಕ್ಕೆ ಬಂದ ಮೇಲೆ 1773ರಲ್ಲಿ ಇದನ್ನ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಮುರ್ಷಿದಾಬಾದ್ನಿಂದ ಕಲ್ಕತ್ತಾಗೆ ರಾಜಧಾನಿ ವರ್ಗಾವಣೆ ಮಾಡಿದ. ಇದು ಭಾರತದಲ್ಲಿ ರಾಜಧಾನಿಯಾಗಿ ಮುಂದುವರೆದದ್ದು ಎಲ್ಲಿವರೆಗೆ ಅಂದ್ರೆ 1911ರವರೆಗೆ ಭಾರತ ರಾಜಧಾನಿಯಾಗಿ, ಬ್ರಿಟಿಷ್ ರಾಜಧಾನಿಯಾಗಿ ಮುಂದುವರಿತದೆ. ಹೌದಾ? ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ. ಇದು ಭಾರತದಲ್ಲಿ ಬ್ರಿಟಿಷರ 2ನೇ ಪ್ರಾಂತ್ಯ. ಈ 2ನೇ ಪ್ರಾಂತ್ಯ ಆದ್ಮೇಲೆ 3ನೇ ಒಂದು ಬರ್ತದೆ, ಯಾವ್ದಪ್ಪ ಅಂದ್ರೆ ಬಾಂಬೆ ಅಥವಾ ಮುಂಬೈ. ಹಾಗಾದ್ರೆ ಈ ಸಂಪೂರ್ಣವಾಗಿ ನಿರ್ಮಾಣ ಆಗೋದು 1720ರೊಳಗೆ ಅವಧಿಯಲ್ಲಿ. ಹೌದಾ? ಇದು ಆಲ್ರೆಡಿ ನಿರ್ಮಾಣ ಆದಂತ ನಗರ ಇತ್ತು, ಬಟ್ ಇದನ್ನ ಇವರು ಕೊಂಡುಕೊಳ್ತಾರೆ. ಯಾವ ರೀತಿ ನೋಡ್ರಿ ಅನ್ನೋದು. ಹೌದಾ? ಬಾಂಬೆ ಅಂತಂದಾಗ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಮಹಾರಾಷ್ಟ್ರ ರಾಜಧಾನಿ. ಬಟ್ ಇದು ಮೊದಲ ಯಾರ ಅದಿಂದಾಗಿತ್ತಪ್ಪ ಅಂದ್ರೆ ಪೋರ್ಚುಗೀಸರ ಅದಿಂದಾಗಿತ್ತು. ಯಾರದಿಂದಾಗ? ಪೋರ್ಚುಗೀಸರ ಅಧೀನದಲ್ಲಿತ್ತು. ಈ ಪೋರ್ಚುಗೀಸರ ಅಧೀನದಲ್ಲಿದ್ದಾಗ ಪೋರ್ಚುಗೀಸರಲ್ಲಿ ಒಬ್ಬ ರಾಜ ತನ್ನ ಸಹೋದರಿಯಾಗಿರ್ತಕ್ಕಂಥ ರಾಜಕುಮಾರಿ ಯಾರಪ್ಪ ಅಂತಂದ್ರೆ ಕ್ಯಾಥರಿನ್ ಅಂತೇಳಿ. ಹೌದಿಲ್ಲ? ಒಬ್ಬ ರಾಜ, ಪೋರ್ಚುಗಲ್ನ ರಾಜ ತನ್ನ ಸಹೋದರಿ ಕ್ಯಾಥರಿನ್ ಅನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ದಪ್ಪ ಅಂತಂದಾಗ 1661ರಲ್ಲಿ ಬ್ರಿಟನ್ನ ರಾಜ ಯಾರಪ್ಪ ಅಂದ್ರೆ 2ನೇ ಚಾರ್ಲ್ಸ್
ಎರಡನೇ ಚಾರ್ಲ್ಸ್. ಈ ಎರಡನೇ ಚಾರ್ಲ್ಸ್ನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದ. ಈ ಮದುವೆ ಮಾಡಿದ ಸಂದರ್ಭದಲ್ಲಿ ಪೋರ್ಚುಗೀಸರು ಈ ಬ್ರಿಟನ್ ರಾಜನಿಗೆ ಈ ಕ್ಯಾಥರಿನ್ ಕೊಟ್ಟು ಮದುವೆ ಮಾಡಬೇಕಾದ್ರೆ ಈ ಬಾಂಬೆಯನ್ನ ಅವನಿಗೆ ವರದಕ್ಷಿಣೆಯಾಗಿ ನೀಡಿದ. ಏನಾಗಿ ನೀಡಿದ? ವರದಕ್ಷಿಣೆಯಾಗಿ ನೀಡಿದ 1661ರಲ್ಲಿ. ವರದಕ್ಷಿಣೆಯಾಗಿ ನೀಡಿದ ಮೇಲೆ ಈ ಎರಡನೇ ಚಾರ್ಲ್ಸ್ ಬ್ರಿಟನ್ ರಾಜ ಎರಡನೇ ಚಾರ್ಲ್ಸ್ ಈತ 1668ರಲ್ಲಿ ಬಾಂಬೆ ನಗರವನ್ನು ಕಂಪನಿಗೆ ಯಾವ ಕಂಪನಿ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎಷ್ಟು ಪೌಂಡ್ಗಳಿಗೆ ಗುತ್ತಿಗೆಯಾಗಿ ನೀಡಿದಪ್ಪ ಅಂದ್ರೆ ವಾರ್ಷಿಕವಾಗಿ 10 ಪೌಂಡ್ಗೆ, ಕೇವಲ 10 ಪೌಂಡ್ಗಳಿಗೆ ಗುತ್ತಿಗೆಯಾಗಿ ನೀಡಿದ. ಯಾರಪ್ಪ ಅಂತಂದಾಗ ಈ ಬ್ರಿಟನ್ ರಾಜ ಎರಡನೇ ಚಾರ್ಲ್ಸ್ ಕಂಪನಿಗೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕವಾಗಿ 10 ಪೌಂಡ್ ಅವನಿಗೆ ಕೊಟ್ರಪ್ಪ ಅಂದ್ರೆ ಗುತ್ತಿಗೆಯಾಗಿ ಏನ್ ಬೇಕಾದ ಕೆಲಸ ಮಾಡ್ಕೋಬಹುದು ಅಂತ ಹೇಳಿ ಕೊಟ್ಟಿದ್ದ. ಹಾಗಾದ್ರೆ ಮುಂದೆ 1714ರಲ್ಲಿ ಬಾಂಬೆಯಲ್ಲಿ ಕೋಟೆಯನ್ನ ಕಟ್ತಾರೆ ಬ್ರಿಟಿಷರು. ಕೋಟೆಯನ್ನ ಕಟ್ಟಾದ್ಮೇಲೆ 1720ರಲ್ಲಿ ಈ ಬಾಂಬೆಯಲ್ಲಿ ಒಂದು ಉಗ್ರಾಣವನ್ನು ನಿರ್ಮಾಣ ಮಾಡ್ತಾರೆ. ಉಗ್ರಾಣವನ್ನು ನಿರ್ಮಾಣ ಮಾಡೋದು. ಇದು ಬಾಂಬೆ ನಗರ, ಹೌದಿಲ್ಲ? ಬಾಂಬೆ ನಗರ ಇದು 3ನೇ ಪ್ರಾಂತ್ಯ. ಬ್ರಿಟಿಷರ ಆಳ್ವಿಕೆ ಕಾಲದ ಭಾರತ 3ನೇ ಪ್ರಾಂತ್ಯ ಯಾವುದು ಅಂತಂದಾಗ 3ನೇ ಪ್ರಾಂತ್ಯ ಬಾಂಬೆ. 3ನೇ ಪ್ರಾಂತ್ಯ ಯಾವುದು? ಬಾಂಬೆ ಅಂತೇಳಿ, ಹೌದಾ? ಇಷ್ಟೆಲ್ಲ ಆದ್ಮೇಲೆ ಕೊನೆಯದಾಗಿ ಭಾರತದಲ್ಲಿ ವ್ಯಾಪಾರದ ರಿಯಾಯಿತಿಗಳನ್ನ ಪಡೆಯೋಗೋಸ್ಕರ ಒಂದು ನಿಯೋಗ ಸ್ಥಾಪನೆ ಆಗಿರ್ತದೆ. ಇದಕ್ಕ ಸರ್ಮನ್ ನಿಯೋಗ ಅಂತ ಕರೀತಾರೆ. ಸರ್ಮನ್ ನಿಯೋಗ, ಹೌದಾ? ಸರ್ಮನ್ ನಿಯೋಗ ರಚನೆ ಆಗ್ತದೆ. ಎಷ್ಟರಲ್ಲಿ ಅಂತಂದಾಗ 1711ರಲ್ಲಿ ಈ ಸರ್ಮನ್ ನಿಯೋಗ ಸ್ಥಾಪನೆ ಆಗ್ತದೆ. 1711ರಲ್ಲಿ ಸರ್ಮನ್ ನಿಯೋಗ ಸ್ಥಾಪನೆ ಆಗ್ತದೆ. ಬ್ರಿಟಿಷರು ಕಂಪನಿ ಕಡೆಯಿಂದ ಈ ಒಂದು ನಿಯೋಗ ರಚನೆ ಮಾಡಿದ್ರು. 3 ಪ್ರಾಂತ್ಯಗಳು ಯಾವ್ಯಾವ? 3 ಪ್ರಾಂತ್ಯಗಳು ನೋಡ್ರಿ. 3 ಪ್ರಾಂತ್ಯಗಳು ಯಾವ್ಯಾವಪ್ಪ ಅಂತಂದಾಗ ಮದ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆ. ಈ 3 ಪ್ರಾಂತ್ಯಗಳ ಕಡೆಯಿಂದ ಪ್ರಾಂತ್ಯಗಳ ಸದಸ್ಯರನ್ನು ಒಳಗೊಂಡು, ಹೌದಾ? ಸದಸ್ಯರನ್ನು ಒಳಗೊಂಡು ಯಾರ ಅಧ್ಯಕ್ಷತೆಯಲ್ಲಿಪ್ಪ ಅಂದ್ರೆ ಸರ್ ಜಾನ್ ಸರ್ಮನ್, ಹೌದಾ? ಈತನ ಅಧ್ಯಕ್ಷತೆಯಲ್ಲಿ ನಿಯೋಗವನ್ನು ಯಾರ ಆಸ್ಥಾನಕ್ಕೆ ಕಳಿಸ್ಕೊಟ್ರಪ್ಪ ಅಂತಂದಾಗ ಮೊಘಲರ ಆಸ್ಥಾನಕ್ಕೆ. ಭಾರತದಲ್ಲಿ ಮೊಘಲರ ಆಳ್ವಿಕೆ ಮಾಡ್ತಿದ್ರಲ್ಲ, ಈ ಮೊಘಲರ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಇವರ ಆಸ್ಥಾನಕ್ಕೆ ಈ ನಿಯೋಗ ಬರ್ತದೆ. ಇಲ್ಲಿ ಯಾರಿದ್ರು ಮೊಘಲ ಚಕ್ರವರ್ತಿ ಅಂದ್ರೆ ಫರೂಕ್ ಸಿಯಾರ್, ಹೌದಾ? ಫರೂಕ್ ಸಿಯಾರ್ ಅಂತೇಳಿ ಮೊಘಲ ಚಕ್ರವರ್ತಿ ಆಳ್ವಿಕೆ ಮಾಡ್ತಿದ್ದ. ಬಟ್ ಈ ಫರೂಕ್ ಸಿಯಾರ ಅತಿ ಭಯಾನಕವಾಗಿರ್ತಕ್ಕಂಥ ರೋಗದಿಂದ ಬಳಲ್ತಿದ್ದ. ಈ ರೋಗದಿಂದ ಬಳಲ್ತಿರ್ಬೇಕಾದ್ರೆ ಈ ಸರ್ಮನ್ ನಿಯೋಗ ಬಂದಿತ್ತು. ಸರ್ಮನ್ ನಿಯೋಗದಲ್ಲಿ ಇರ್ತಕ್ಕಂಥ ಒಬ್ಬ ಸದಸ್ಯ ವೈದ್ಯನಾಗಿದ್ದ. ಯಾರಪ್ಪ ಅಂದ್ರೆ ವಿಲಿಯಂ ಹ್ಯಾಮಿಲ್ಟನ್ ಅಂತೇಳಿ. ಈ ವಿಲಿಯಂ ಹ್ಯಾಮಿಲ್ಟನ್ ವೈದ್ಯ ಈ ಫಾರೂಕ್ ಸಿಯಾರ್ನ ರೋಗವನ್ನ ನಿವಾರಣೆ ಮಾಡಿದ್ದ. ಯಾವಾಗ ಈ ರೋಗದಿಂದ ವಿಲಿಯಂ ಹ್ಯಾಮಿಲ್ಟನ್ ಇವರ ರೋಗವನ್ನು ನಿವಾರಣೆ ಮಾಡಿದ್ನೋ, ಖುಷಿಯಾದಂತ ಫಾರೂಕ್ ಸಿಯಾರ ಇವರಿಗೆ ವ್ಯಾಪಾರದ ರಿಯಾಯಿತಿಗಳನ್ನ ಕೊಟ್ಟು ಬಿಟ್ಟ, ಹೌದಿಲ್ಲ? ಒಂದು ಫರ್ಮಾನ್ ಆದೇಶಗಳನ್ನ ಹೊರಡಿಸಿದ. ಹಾಗಾಗಿ ಇದು ಫರೂಕ್ ಸಿಯಾರನ ಫರ್ಮಾನ್ ಅಂತ ಕರೀತಾರೆ. ಫರೂಕ್ ಸಿಯಾರನ ಫರ್ಮಾನ ಅಂತ ಕರೀತಾರೆ. ಯಾರು ಹೊರಡಿಸಿದಪ್ಪ ಅಂದ್ರೆ ಫರೂಕ್ ಸಿಯಾರ್. ಏನು ಹೊರಡಿಸಿದಪ್ಪ ಅಂತಂದಾಗ ನೋಡ್ರಿ, ಏನು ಹೊರಡಿಸಿದಪ್ಪ ಅಂದ್ರೆ ಬ್ರಿಟಿಷರಿಗೆ
ಬ್ರಿಟಿಷರಿಗೆ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿ. ಹೌದಾ, ವ್ಯಾಪಾರಕ್ಕೆ ಅನುಮತಿ ಕೊಟ್ಟ. ಎಲ್ಲೆಲ್ಲಿ ಕೊಟ್ಟ ಅನುಮತಿ ಅಂತಂದಾಗ, ಎಲ್ಲೆಲ್ಲಿ ಕೊಟ್ಟಪ್ಪ ಅಂತಂದಾಗ ಬಂಗಾಳದಲ್ಲಿ ಸೂರತ್, ಹೌದಾ, ಬಂಗಾಳ, ಸೂರತ್, ಬಿಹಾರ ಮತ್ತೆ ಒಡಿಶಾಗಳಲ್ಲಿ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಿದ ಯಾರಪ್ಪ ಅಂತಂದಾಗ ಈ ಫರೂಖ್ಸಿಯಾರ್. ಈ ಅನುಮತಿಯನ್ನು ಕೊಡೋದ್ರ ಜೊತೆಗೆ ಈ ಫರೂಖ್ಸಿಯಾರ್ ಭಾರತದಲ್ಲಿ ಬ್ರಿಟಿಷರಿಗೆ ಕೋಟೆಯನ್ನ ಕಟ್ಟಕ್ಕೆ ಅವಕಾಶ ಕೊಟ್ಟ. ಮತ್ತು ಮುಂಬೈಯಲ್ಲಿ ಈ ಟಂಕಸಾಲೆಯಲ್ಲಿ ನಾಣ್ಯಗಳ ಟಂಕಿಸಲು ಅನುಮತಿ ನೀಡಿದ. ಹೌದಾ, ಟಂಕಿಸಲು ಅನುಮತಿಯನ್ನು ಕೂಡ ಕೊಟ್ಟ. ಅಷ್ಟೇ ಅಲ್ಲ, ಈ ಕಂಪನಿಯ ಸದಸ್ಯರಿರ್ತಾರಲ್ಲ, ಈ ಕಂಪನಿಯ ಸದಸ್ಯರು ಎಲ್ಲಿ ಬೇಕಲ್ಲಿ ವಾಸಿಸಬಹುದು. ಇದು ಅನುಮತಿ ಕೊಟ್ಟ. ಎಲ್ಲಿ ಬೇಕಲ್ಲಿ ವಾಸಿಸಬಹುದು, ಭಾರತ ಯಾವ ಕಡೆ ಕೂಡ ವಾಸಿಸಬಹುದು. ಅಷ್ಟೇ ಅಲ್ಲ, ಈ ಕಂಪನಿಗೆ ಸೈನಿಕರು ಬೇಕಾಗಿತ್ತಪ್ಪ ಅಂದ್ರೆ ಸೈನಿಕರ ಹೆಚ್ಚು ಮಾಡ್ಕೋಬಹುದಾಗಿತ್ತು. ಸೈನಿಕರು ಅದು ಭಾರತದಿಂದ ಆಗಿರ್ಬೋದು, ಬ್ರಿಟಿಷರ ಕಡೆಯಿಂದ ಆಗಿರ್ಬೋದು. ಇಷ್ಟೆಲ್ಲ ಅನುಮತಿಗಳನ್ನ ಪಡೆದ. ಹಾಗಾಗಿ ಈ ಫಾರೂಕ್ ಷಾರ್ನ ಫರ್ಮಾನಕ್ಕೆ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಕರೆದಂತ ಇತಿಹಾಸಕಾರ ಯಾರು ಅಂತ ಒಂದ್ ವೇಳೆ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಇತಿಹಾಸಕಾರ ಓರ್ಮೆ ಎಂಬ ಇತಿಹಾಸಕಾರ ಈ ಮಾತನ್ನ ಹೇಳ್ತಾನೆ. ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಯಾರಪ್ಪ ಏನಪ್ಪಾ ಅಂದ್ರ ಫಾರೂಕ್ ಷಾರ್ನ ಫರ್ಮಾನ್ ಅನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗ್ತದೆ. ಹೌದಾ, ಇಷ್ಟೆಲ್ಲ ಈ ಬ್ರಿಟಿಷರ ಕಾಲದಲ್ಲಿ ಆದಂತ ಕೆಲವೊಂದು ಪ್ರಾರಂಭದ ಅವರ ಬೆಳವಣಿಗೆ ಇದು. ಇದಾದ ಮೇಲೆ ನೆಕ್ಸ್ಟ್ ಇವ್ರು ಇನ್ನೂ ಬೆಳವಣಿಗೆ ಆಗ್ಬೇಕು. ಹೌದಾ, ಇನ್ನೂ ಬೆಳವಣಿಗೆ ಆಗ್ಬೇಕಂದ್ರೆ ಇವ್ರು ಯಾರೊಂದಿಗೆ ಪೈಪೋಟಿ ಮಾಡ್ತಾರೆ? ಫಸ್ಟ್ ಅಂದ್ರೆ ಫ್ರೆಂಚರೊಂದಿಗೆ ಪೈಪೋಟಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ಕದನಗಳು ಮಾಡ್ಬೇಕಾಗ್ತದೆ, ಯುದ್ಧಗಳು ಮಾಡ್ಬೇಕಾಗ್ತದೆ. ಅವು ಯುದ್ಧಗಳನ್ನ ಕರ್ನಾಟಕ ಯುದ್ಧಗಳು ಬರ್ತವೆ, ಅವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇದಾದ್ಮೇಲೆ ಇವರ ಕಾಲದಲ್ಲಿ ಇನ್ನೊಬ್ರು ಯಾರಪ್ಪ ಅಂದ್ರೆ ಫ್ರೆಂಚರು ಬರ್ತಾರೆ. ಕೊನೆಯದಾಗಿ ಭಾರತಕ್ಕೆ ಭೇಟಿ ನೀಡಿದ ಯುರೋಪಿಯನ್ರು ಯಾರಂದ್ರೆ ಅದು ಫ್ರೆಂಚರು. ಆ ಫ್ರೆಂಚರನ್ನ ನಾವು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡೋಣ. ಓಕೆನಾ? ಇವತ್ತಿಗೆ ಈ ಇಷ್ಟು ತರಗತಿ ಸಾಕು. ಮುಂದುವರೆದ ಭಾಗವನ್ನ ನೀವು ಭೇಟಿಯಾಗೋಣ. ಓಕೆನಾ? ಎಸ್, ಇಲ್ಲಿಗೆ ಈ ತರಗತಿಯನ್ನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ತರಗತಿಯನ್ನ ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಮುಂದುವರ್ಸ್ಕೊಂಡು ಹೋಗೋಣ. ಒಟ್ಟಾರೆಯಾಗಿ ನಿಮ್ ಮುಂದೆ ಎಕ್ಸಾಮ್ ಬರ್ತಂಥದ್ದು RRB, SSGD ಆಗಿರ್ಬೋದು, ಮುಂದೆ ASI ಅಬಕಾರಿಗಳವ್ರು ಅದಾರ, ಅಬಕಾರಿಗೋಸ್ಕರ ಎಲ್ಲಾ ತರಗತಿಯನ್ನು ಸಂಪೂರ್ಣವಾಗಿ ಎಕ್ಸಾಮ್ ಪರ್ಪೋಸ್ ಆಗಿ ಎಷ್ಟು ಅಂಕಗಳು ಯಾವ ಒಂದು ವಿಷಯದಲ್ಲಿ ಬರ್ತಾವ ಅನ್ನೋದು ಅಷ್ಟೆಲ್ಲ ನಾವು ಮುಂದುವರಿಸ್ತೀವಿ. ಹೌದಾ, ಇವಾಗ ಸೈನ್ಸ್ ಮಾಡ್ತಿದ್ದಾರೆ ಉಮೇಶ್ ಕರ್ನಾಳ್ ಸರ್ ಅಂತೇಳಿ, ಅವರು ಸೈನ್ಸ್ ಅನ್ನ ಕ್ಲಾಸ್ ತರಗತಿಯನ್ನು ಮಾಡ್ತಾರೆ RRBಗೋಸ್ಕರ. ಮತ್ತು ನಮ್ಮ ಆಧುನಿಕ ಭಾರತೀಯ ಎಲ್ಲಾ ಕೆಲವೊಂದು ಕರ್ನಾಟಕ ಸಂಬಂಧಪಟ್ಟಂತ ಎಲ್ಲಾ ಜಾಬ್ಗಳಿಗೆ ಉಪಯುಕ್ತವಾದಂತೂ ಅತಿ ಉಪಯುಕ್ತವಾದದ್ದು ಆಧುನಿಕ ಭಾರತೀಯ ಇತಿಹಾಸ. ಹಾಗಾಗಿ ಆಧುನಿಕ ಭಾರತೀಯ ಇತಿಹಾಸವನ್ನ ಮುಗಿಸೋ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಧನ್ಯವಾದಗಳು. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆನಾ? ಲೈಕ್ ಮಾಡೋದು ಮರಿಬೇಡ್ರಿ. ಲೈಕ್ ಮಾಡಿದ್ರೆ ನಿಮ್ಗೆ ಗಂಟೆ ಕರಗಲ್ಲ. ಓಕೆ.